ಸ್ವರೂಪಾನುಸಂಧಾನ ಅಷ್ಟಕಂ ಶ್ಲೋಕ 5. ನಿಷೇಧೆ ಕೃತೆ ನೇತಿ ನೇತೀತಿ ವಾಕ್ಯೈಃ ಸಮಾಧಿಸ್ಥಿತಾನಾಂ ಯದಾ ಭಾತಿ ಪೂರ್ಣಂ ಅವಸ್ಥಾತ್ರಯಾತೀತಮೇಕಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವ ಅಮಸ್ಮಿ. ಭಗವತ್ಪಾದರು ನಿಧಿಧ್ಯಾಸನಕ್ಕೆ ಶುರುವಿನಲ್ಲಿ ಕರ್ಮಯೋಗ ಹಾಗೂ ಉಪಾಸನ ಯೋಗ ಜ್ಞಾನ ಯೋಗ್ಯತಾ ಪ್ರಾಪ್ತಿಯನ್ನು ಗಳಿಸ್ಕೊಳ್ಬೇಕು ಅಂತ ತಿಳಿಸಿದರು. 2ನೇ ಶ್ಲೋಕದಲ್ಲಿ ಜ್ಞಾನ ಪ್ರಾಪ್ತಿ, ಶ್ರವಣ ಹಾಗೂ ಮನನ, 3ರಿಂದ 8 ನಿಧಿಧ್ಯಾಸನ. ನಿಧಿಧ್ಯಾಸನದಲ್ಲಿ 5ನೇ ಶ್ಲೋಕವನ್ನು ನೋಡಿದ್ವಿ. 3, 4, 5. ಈ ವೇದಾಂತಕ್ಕೆ ಮೂಲಭೂತವಾದ ಸಾಧನೆ ಏನು ಅಂದರೆ ಶುದ್ಧ ಮನಸ್ಸು, ಸಫಿಷಿಯೆಂಟ್ಲಿ ಪ್ಯೂರ್ ಮೈಂಡ್. ಆ ಶುದ್ಧ ಮನಸ್ಸನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧನ ಚತುಷ್ಟಯ ಸಂಪತ್ತಿ ಬಹಳ ಮುಖ್ಯ ಅವಶ್ಯಕತೆ ಇದೆ. ಎಲ್ಲಿಯ ತನಕ ಸಾಧನ ಚತುಷ್ಟಯ ಸಂಪತ್ತಿಯನ್ನು ಅಭ್ಯಾಸ ಮಾಡಬೇಕು? ಜ್ಞಾನ ಪ್ರಾಪ್ತಿಗೋಸ್ಕರ ಮಾಡಬೇಕಾ? ಜ್ಞಾನ ಪ್ರಾಪ್ತಿ ಆದಮೇಲೆ ಅದನ್ನು ಮುಂದುವರಿಸಬೇಕಾ? ಸಾಕ? ನಿಧಿಧ್ಯಾಸನ ಸಮಯದಲ್ಲಿ ಸಾಧನ ಚತುಷ್ಟಯ ಸಂಪತ್ತಿ ಅವಶ್ಯಕತೆ ಇದೆಯಾ ಅಂತ ನಾವು ಪ್ರಶ್ನೆ ಹಾಕ್ಕೊಳ್ಬೇಕು. ಯಾಕಂದರೆ ಜ್ಞಾನ ಯೋಗ್ಯತಾ ಪ್ರಾಪ್ತಿ ಅಂತ ಹೇಳಿದ ಮೇಲೆ ಅದು ಕರ್ಮ ಹಾಗೂ ಉಪಾಸನೆ, ಇಂಡೈರೆಕ್ಟ್ಲಿ ಅದು ಸಾಧನ ಚತುಷ್ಟಯ ಸಂಪತ್ತಿ ಅಂತಾಯಿತು. ಸಾಧನ ಚತುಷ್ಟಯ ಸಂಪತ್ತಿ ಇದ್ದರೆ ನಮಗೆ ಶ್ರವಣ ಮನನ ಹಿಡಿಸತ್ತೆ, ಮನಸ್ಸಿನಲ್ಲಿ ನಾಟತ್ತೆ. ಸರಿ, ನಿಧಿಧ್ಯಾಸನ ಆಯ್ತಲ್ಲ, ಮಾಡಬೇಕಾ ಬಿಡಬೇಕಾ? ಸಾಧಾರಣವಾದ ಪ್ರಶ್ನೆ ಬರುತ್ತೆ ನಮಗೆ. ಜ್ಞಾನ ಪಡೆಯೋಕ್ಕಿಂತ ಮುಂಚೆಯೂ ಸಾಧನ ಚತುಷ್ಟಯ ಸಂಪತ್ತಿ ತುಂಬ ಇಂಪಾರ್ಟೆಂಟ್, ಮ್ಯಾಂಡೇಟ್ರಿಲಿ ನಾವು ಮಾಡಲೇಬೇಕು. ಶ್ರವಣ ಮನನ ಮಾಡ್ಕೊಳ್ತಿದ್ದಾಗ್ಲೂ ಅದು ಇಂಪಾರ್ಟೆಂಟ್. ನಿಧಿಧ್ಯಾಸನ ಸಮಯದಲ್ಲಿಯೂ ಅದು ಮ್ಯಾಂಡೇಟ್ರಿಲಿ ಈಕ್ವಲಿ ಇಂಪಾರ್ಟೆಂಟ್. ಸಾಧನ ಚತುಷ್ಟಯ ಸಂಪತ್ತಿ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಬಿಫೋರ್ ಜ್ಞಾನಂ, ಡ್ಯೂರಿಂಗ್ ಜ್ಞಾನಂ, ಆಫ್ಟರ್ ಜ್ಞಾನಂ. ಬಿಡೋ ಹಾಗೆ ಇಲ್ಲ ಅದು. ನಿಧಿಧ್ಯಾಸನದಲ್ಲಿ ನಾವು ಮಾಡ್ತಿದ್ದೀವಿ ಅಂದರೂ ಅದು ಇರಲೇಬೇಕು. ನಿಧಿಧ್ಯಾಸನದಲ್ಲಿ ಇದ್ದೀವಿ ಅಂದರೆ ಅದು ಹೇಳೋ ಅವಶ್ಯಕತೆನೇ ಇಲ್ಲ, ಸಾಧನ ಚತುಷ್ಟಯ ಸಂಪತ್ತಿ ನಡೀತಾ ಇದೆ ಅಂತಲೇ ಅರ್ಥ. ಜ್ಞಾನ ಪಡೆಯೋಕ್ಕಿಂತ ಮುಂಚೆ ಕಾತುರತೆ ಇರುತ್ತೆ, ಜ್ಞಾನವನ್ನು ತಿಳಿಬೇಕು, ಅಧ್ಯಯನ ಮಾಡಬೇಕು ಅಂತ. ಆ ಪಾಠ ಆಗ್ತಿರಬೇಕಂದ್ರೆ ಆ ಪ್ರೋಸೆಸ್ ಆಫ್ ಶ್ರವಣ ಮನನದಲ್ಲಿ ಅಯ್ಯೋ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು, ದಾರಿ ತುಪ್ಪಬಾರ್ದು, ಇನ್ನು ಆ ಶಮ ದಮವನ್ನು ಅಭ್ಯಾಸ ಮಾಡಬೇಕು, ಉಪರತಿಯನ್ನು ಮಾಡಬೇಕು, ಆಯಿತಾ? ಆದಷ್ಟು ಅಭ್ಯಾಸ ಆಗ್ತಿದ್ದಾಗ ನಮಗೆ ಭಗವಂತನಿಂದಲೋ ಪ್ರಾರಬ್ಧವಶ ಏನೋ ತೊಂದರೆಗಳು ಬರ್ತಾ ಇರುತ್ತೆ, ಪ್ರಾರಬ್ಧವಶ ಅದು. ಅದನ್ನೆಲ್ಲ ತಿತಿಕ್ಷದಿಂದ ಅನುಭವಿಸಬೇಕು. ನಿಧಿಧ್ಯಾಸನ ಕೂತಾಗಲೂ ನಮಗೆ ಶಮದಮ ಇಲ್ಲ ಅಂದರೆ ಬೇಕಲ್ವಾ? ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಜ್ಞಾನಕ್ಕಿಂತ ಇಂಪಾರ್ಟೆಂಟು ಸಾಧನ ಚತುಷ್ಟಯ ಸಂಪತ್ತಿ. ಅದು ಬಿಡೋ ಹಾಗೆ ಇಲ್ಲ, ಎಲ್ಲ ಸಮಯದಲ್ಲೂ ಬೇಕದು. ಆ ರೀತಿಯಲ್ಲಿ ಆಚಾರ್ಯರೇನೋ ಒಂದು ಶ್ಲೋಕದಲ್ಲಿ ಹೇಳಿ ಹೊರಟ್ಬಿಟ್ರು, ಅವ್ರು ಅದನ್ನೇ ಹಿಡ್ಕೊಂಡಿದ್ರೆ ಗ್ರಂಥ ಮುಗಿಸೋಕ್ಕಾಗಲ್ವಲ್ಲ. ನಾವು ಮನಸ್ಸಿನಲ್ಲಿ ಹಾಕೊಳ್ಳೋದು. ಪ್ರತಿನಿತ್ಯ ಕಿಂಚಿತ್ತಾದರೂ ಸ್ವಲ್ಪ ಸಾಧನೆ ಇರಬೇಕು. ಕಿಂಚಿತ್ತು ಅಂತ ಹೇಳಿದೆ. ಸರಿ, ಆ ರೀತಿಯಾಗಿ ಬಂದು ನೋಡಿದಾಗ 5ನೇ ಶ್ಲೋಕದಲ್ಲಿ ಆಚಾರ್ಯರು ತಿಳಿಸ್ತಿದ್ದಾರೆ, 4ನೇ ಶ್ಲೋಕದಲ್ಲಿ ಅಜ್ಞಾನ ಇದ್ದಾಗ ಜಗತ್ತು ಸತ್ಯ ಅಂತ ಕಾಣುತ್ತೆ. 5ನೇ ಶ್ಲೋಕದಲ್ಲಿ ನಿಷೇಧಾರ್ಥ ನೇತಿ ನೀತಿ, ಎಲ್ಲವನ್ನು ತಳ್ಳಿ ಹಾಕು, ಇಂಟಲೆಕ್ಚುಲಿ ಭೌತಿಕವಾಗಿ ತಳ್ಳಿ ಹಾಕು ಅಂತ. ಅಹಂ ಬ್ರಹ್ಮಾಸ್ಮಿ ಅಂತ ನಾವೇನು ಹೇಳ್ತೀವಲ್ವ, ಆ ಅಹಂ ಯಾರು? ದೇಹ ಅಲ್ಲ. ಅದರಿಂದ ತಳ್ಳಿ ಹಾಕೋದನ್ನು. ತಳ್ಳಿ ಅಂದರೆ ಇಲ್ಲಿ ಪಕ್ಕದಲ್ಲಿ ಯಾರೋ ನಿಂತಿದ್ದಾರೆ, ತಳ್ಳಿಬಿಡಿ ಅನ್ನೋದಲ್ಲ, ಬಿದ್ದುಬಿಡ್ತೀವಿ. ಪಕ್ಕದಲ್ಲಿ ಯಾರೋ ಇದು ತಳ್ಳೋಕ್ಕಾಗಲ್ಲ, ಭೌತಿಕವಾಗಿ ತಳ್ಳಬೇಕು. ಮನಸ್ಸು ತಳ್ಳಿ ಹಾಕು. ಡಿಸಿಷನ್ ಮೇಕಿಂಗ್, ಸಂಶಯ, ಡೌಟ್ಸ್ ಬರ್ತಲ್ಲ, ಅದೆಲ್ಲ ತಳ್ಳಿ ಹಾಕು. ಆದರೆ ಎಲ್ಲದರ ಹಿಂದೆ ಇರುವಂತಹ ಆಧಾರ ಶಕ್ತಿ ನೀನು, ಅದು ನೀನು. ಪ್ರಪಂಚವನ್ನು, ಈ ಪ್ರಪಂಚ ಅಂದ್ರೇನು?
ಕಾರ್ಯಗತವಾಗಿರುವಂತಹ ಪ್ರಪಂಚವನ್ನು ಕಾರ್ಯ ಅಂತಲೇ ನೋಡಬೇಕು. ನನ್ನ ಕಾರ್ಯಗತ ಅಂತ ಹೇಳಿದೆ, ಪ್ರಪಂಚವನ್ನು ಕಾರ್ಯವಾಗಿ ನೋಡಬೇಕು. ಅದೇ ರೀತಿಯಾಗಿ ಪ್ರಪಂಚವನ್ನು ನಾವು ಎಫೆಕ್ಟ್ ಅಂತ ಹೇಳೋದು ಓಕೆ, ಅದನ್ನು ನಾನು ನೆನ್ನೆ ಹೇಳೋದಲ್ಲ, ಆ್ಯಸ್ ಎ ವಿಟ್ನೆಸ್ ಮಾಡ್ತಾ ಇದ್ದೀನಿ ಅಂತ, ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅಂತ. ನನ್ನ ದೇಹವನ್ನು ಸಾಕ್ಷಿಯಾಗಿ ನೋಡೋದು ಕಲಿಬೇಕು. ಯಾಕೆಂದರೆ ಅದು ಪ್ರಪಂಚದ ಒಂದು ಭಾಗ. ನನ್ನ ಮನಸ್ಸನ್ನು ಕಾರ್ಯವಾಗಿ ನೋಡಬೇಕು, ಯಾಕಂದರೆ ಅದು ಪ್ರಪಂಚದ ಒಂದು ಭಾಗ. ಯಾಕಂದರೆ ಎಲ್ಲ ಪಂಚೀಕರಣ, ಪಂಚಮಹಾಭೂತಗಳೆಲ್ಲ ಹೇಗೆ ಕನ್ನಡಕ ಹಾಕೊಂಡು ತೆಗಿತೀವೋ ಆ ರೀತಿಯಾಗಿ ಶರೀರ ಮನಸ್ಸನ್ನು ಹಾಕ್ಕೊಳ್ಬೇಕು. ಯಾವಾಗ? ಕರ್ಮಯೋಗವನ್ನು ಮಾಡಿದಾಗ, ಸಾಧನೆಯನ್ನು ಮಾಡಿದಾಗ, ನಿಧಿಧ್ಯಾಸನ ಕೂತಾಗ ತಾನಾಗೆ ಆ ಶರೀರದ ಭಾವನೆ, ಮನಸ್ಸಿನ ಭಾವನೆ ಎಲ್ಲ ಬಿಡ್ತಾ ಹೋಗಬೇಕು. ಹೇಗೆ ನಾವು ರೂಮಿಗೆ ಬಂದ ತಕ್ಷಣ ಕೆಲಸದಿಂದ ಹೋಗಿರ್ತೀವೋ, ಮತ್ತೆ ಮನೆಗೆ ಬಂದಾಗ ಹಾಕೊಂಡಿರುವಂತಹ ಬಟ್ಟೆಯನ್ನು ತೆಗೆದು ಒಗೆಗೆ ಹಾಕ್ತೀವೋ, ಹಾಗೆ ನಿಧಿಧ್ಯಾಸನ ಕೂತಾಗ ಮನಸ್ಸು, ಭಾವನೆ, ಅಭಿಮಾನ, ದೇಹದ ಅಭಿಮಾನ ಎಲ್ಲ ಕಮ್ಮಿ ಆಗ್ತಾ ಬರಬೇಕು. ರೂಮಲ್ಲಿ ಕೂತು ನಮಗೆ ದೇಹದ ಅಭಿಮಾನನೇ ಜಾಸ್ತಿ ಆಯಿತು ಅಂದರೆ ಅವಾಗೇನು ನಾವು ಮಾಡಿದ್ದು ಹೊರಗಡೆನೂ ಅದೇ, ಒಳಗಡೆನೂ ಅದೇ. ಆದರೆ ಅದಕ್ಕೆ ಪರಮಾರ್ಥನಂದು ಹೇಳ್ತಾರೆ, ನೀವು ಹೊರಗಡೆ ಹೇಗಾದರೂ ಇರಪ್ಪ, ಇನ್ ಯುವರ್ ಗ್ರೀನ್ ರೂಮ್ ಹೌ ಯು ಆರ್, ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ನೀವು ಹೊರಗಡೆ ಬೈರಿ, ನಗ್ತಾ ಇರಿ, ಏನೋ ಒಂದು ಮಾಡಿ, ಇನ್ ಯುವರ್ ಗ್ರೀನ್ ರೂಮ್ ಅಂತಾರೆ. ಗ್ರೀನ್ ರೂಮ್ ಅಂದರೆ ನನ್ನ ಸ್ವಂತ ಮನೆಯಲ್ಲಿ, ನನ್ನ ರೂಮಲ್ಲಿ ಏನು ಮಾಡ್ತಿದ್ಯಾ ಅಲ್ಲಿ, ಅದು ಪ್ರಶ್ನೆ ಮಾಡ್ಕೊ. ಕಾಲ ಹರಟೆ ಮಾಡ್ತಿದ್ಯಾ ರೂಮಲ್ಲಿ ಕೂತ್ಕೊಂಡು? ಏಕಲವ್ಯನ ಥರ ಇದೆಯಾ ರೂಮಲ್ಲಿ? ಅರ್ಥ ಆಗುತ್ತಾ? ರೂಮಲ್ಲಿ ಏಕಲವ್ಯನ ಥರ ಇರೋದು ಅಂದರೆ ಏನರ್ಥ? ರೂಮಲ್ಲಿ ನಮ್ಮ ರೂಮಲ್ಲಿ ಏಕಲವ್ಯನ ಥರ ಇರೋದು ಅಂದರೆ ಏನರ್ಥ? ಸಾಧನೆ ಮಾಡ್ತಾ ಏಕಲವ್ಯ ಮಾಡಲಿಲ್ವ ಸಾಧನೆ? ಏಕಲವ್ಯನ ಥರ ಇರೋದು ಅಂದರೆ ಮೊಬೈಲ್ ಯೂಸ್ ಮಾಡೋದು ಅಂತ. ಅವನು ಕೊಟ್ಟನಲ್ಲ, ಇದು ಈ ಬೆರಳನ್ನು ಕೊಟ್ಟನಲ್ಲ ಗುರುಗೆ ಕತ್ತರಿಸಿ, ಅದು ಏಕಲವ್ಯನ ಥರ ಇರೋದು ರೂಮಲ್ಲಿ. ನಾವೆಲ್ಲರೂ ಅದೇ ಮಾಡೋದು. ಸ್ವಲ್ಪ ನಮಗೆ ಏಕಾಂತ, ಯಾಕಂದರೆ ಆಫೀಸಲ್ಲಿ ಕೆಲಸ, ಆಶ್ರಮದಲ್ಲಿ ಕೆಲಸ ಇದ್ದಾಗ ನಾವು ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ. ರೂಮಿಗೆ ಬಂದ್ವಾ, ಹಾಸಿಗೆ ಮೇಲೆ ಬಿದ್ವಾ, ಮೊಬೈಲ್. ಯಾಕಂದ್ರೆ ನನ್ನ ಪ್ರೈವೇಟ್ ಟೈಮ್. ವಾಟ್ ವಿ ಆರ್ ಆ್ಯಸ್ ಎ ಸಾಧಕ್ಸ್, ವಾಟ್ ಆರ್ ವಿ ಡೂಯಿಂಗ್ ಇನ್ ಅವರ್ ಪ್ರೈವೇಟ್ ಟೈಮ್? ವಿ ಆರ್ ಏಕಲವ್ಯಾಸ್. ಆವಾಗ ಇನ್ ಯುವರ್ ಗ್ರೀನ್ ರೂಮ್ ಕ್ಯಾನ್ ಯು ಇಮಿಡಿಯೇಟ್ಲಿ ಕಮ್ ಟು ಯುವರ್ ಓನ್ ಸ್ವರೂಪ, ಅದು ಇಂಪಾರ್ಟೆಂಟ್. ಆವಾಗ ಗೊತ್ತಾಗುತ್ತೆ ನಾವು ಸಾಧನೆಯಲ್ಲಿ ಇದೀವಾ ಇಲ್ವಾ ಅಂತ, ನಮ್ಮ ಮೆಚುರಿಟಿ ಏನು ಅಂತ ಗೊತ್ತಾಗುತ್ತೆ. ಹೊರಗಡೆ ಹೇಗಾದರೂ ಇರ್ಬೋದು, ದಟ್ ಈಸ್ ದ ರಿಯಲ್ ಟೆಸ್ಟ್. ನಮಗೆ ನಾವೇ ಹಾಕ್ಕೊಳ್ಬೇಕು, ಹೌ ಮೆಚೂರ್ ವಿ ಆರ್ ಇನ್ ಟರ್ಮ್ಸ್ ಆಫ್ ಸಾಧನ. ರೂಮಲ್ಲಿ ಇದ್ದಾಗಲೂ ಒಂದು ಕೈ ಡಿಸ್ಟೆನ್ಸಲ್ಲಿ ಮೊಬೈಲ್ ಇಟ್ಟಿರಬೇಕು. ಬರಲ್ಲ ಅದು ನೋಡಿ, ಬಂತೀವಿ, ಬರಲಿಲ್ವಾ? ಒಂದು ಕೈ ಡಿಸ್ಟೆನ್ಸಲ್ಲಿ ಇಟ್ಟಿರಬೇಕು. ವೆರಿ ಇಂಪಾರ್ಟೆಂಟ್. ನಿಷೇಧೇ ಕೃತೆ. ಫಸ್ಟ್ ಇವಾಗ ಮುಂಚೆ ಶರೀರ ಮನಸ್ಸು, ಈಗ ಮೊಬೈಲಿಂದ ನಿಷೇಧವಾಗಿ ಮಾಡ್ತಾ ಬರೋದು. ಎಲ್ಲ ಶರೀರವನ್ನು ಕಾರ್ಯಪ್ರಪಂಚ, ಮನಸ್ಸು ಕಾರ್ಯಪ್ರಪಂಚ, ಎಲ್ಲ ದೃಶ್ಯತ್ವಾತ್, ಯಾವುದು ದೃಕ್ಕಲ್ಲ. ಯಾವಾಗ ಪ್ರಪಂಚವನ್ನು, ಶರೀರ ಮನಸ್ಸನ್ನು ಪ್ರಪಂಚಕ್ಕೆ ಹಾಕಿದ್ರಿ, ಜಾಗ್ರತ್ ಸ್ವಪ್ನ ಸುಷುಪ್ತಿ ಏನಾಯಿತು? ಕಾರ್ಯಪ್ರಪಂಚಕ್ಕೆ ಸೇರಿಬಿಡ್ತು. ಜಾಗ್ರತ ಅವಸ್ಥೆಯಲ್ಲಿ ಮನಸ್ಸು ಇದೆ, ಮನಸ್ಸು ದೃಶ್ಯ, ಮಿಥ್ಯ. ಸ್ವಪ್ನ ಪ್ರಪಂಚದಲ್ಲಿ ಬೇರೆ ಮನಸ್ಸು, ಮಿಥ್ಯ. ಸುಷುಪ್ತಿಯಲ್ಲಿ ಡಾರ್ಮೆಂಟ್ ಮನಸ್ಸು, ಅದು ಮಿಥ್ಯ. ಮತ್ತು ಏನು ನಡೀತಾ ಇದೆ ಪ್ರಪಂಚದಲ್ಲಿ? ಏನಿದೆ? ಸ್ವಾಮೀಜಿ ಅಲ್ಲಿ ಹೋದೆ, ಇವತ್ತು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಕುಂಭಾಭಿಷೇಕ ಆಯಿತು, ಅದು ಎಲ್ಲಿ ಎಂಟೈರ್ 3 ಜಗತ್ತು ಮಿಥ್ಯಾ ಪ್ರಪಂಚ. ಬಿಕಾಸ್ ಮನಸ್ಸು ಎಲ್ಲಿದೆ, ತುಂಬ ಅವೇರ್ ಆಗಿದ್ರೆ ಅದು ಜಾಗೃತ ಅವಸ್ಥೆ. ಈಗ ಒಂದು ಅರ್ಧ ಗಂಟೆ ಆದರೆ ಸ್ವಪ್ನಕ್ಕೆ ಹೋಗುತ್ತಲ್ಲ. ಈಗ ಮನಸ್ಸು ಪೂರ್ತಿ ಅವೇರ್ ಆಗಿದೆ, ಅದು ಜಾಗೃತ ಅವಸ್ಥೆ. ಈ ಜಾಗೃತ ಅವಸ್ಥೆ ಅಂತ ಹೇಳ್ತಿದ್ದೀನಲ್ಲ, ಇದು ಕಾರ್ಯಗತವಾಗಿದೆ, ಇದು ಮಿಥ್ಯವಾಗಿದೆ. ಅದಕ್ಕೆ ಇವರು ಹೇಳ್ತಾರೆ, ನೋಡಪ್ಪ, ಅದು 3 ಕಾಲದಲ್ಲಿಯೂ ಪ್ರಪಂಚ ಇಲ್ಲ.
ಇನ್ 3 ಸ್ಟೇಟ್ಸ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಪ್ರಪಂಚ ಇಲ್ಲ. ಯಾಕೆ? ದೃಶ್ಯತ್ವಾತ್. ಯಾವುದು ದೃಶ್ಯವೋ ಅದಕ್ಕೆ ಅಸ್ತಿತ್ವ ಇಲ್ಲವಲ್ಲ, ಸತ್ತಿಲ್ವಲ್ಲ, ತ್ರಿಕಾಲಾಬಾಧಿತ ಸತ್ತಿಲ್ವಲ್ಲ, ಪಾರಮಾರ್ಥಿಕ ಸತ್ಯ ಇಲ್ವಲ್ಲ. ಯೋಚನೆ ಮಾಡಿ. ಇದೆಲ್ಲ ಇಟ್ ಇಸ್ ಎ ಮ್ಯಾಟರ್ ಆಫ್ ಶಿಯರ್ ನೋಯಿಂಗ್, ನಾಟ್ ಡೂಯಿಂಗ್. ಶಿಯರ್ ನೋಯಿಂಗ್. ಆ ಥರ ಮಾಡಿಕೊಂಡ್ರೆ ಅವಸ್ಥಾತ್ರಯಂ ಅತೀತಂ ಏಕಂ ಪರಬ್ರಹ್ಮ ನಿತ್ಯಂ ಅದ್ವೈತಂ ಅಹಮಸ್ಮಿ ಅಂತ 5ನೇ ಶ್ಲೋಕದಲ್ಲಿ ತಿಳಿಸಿದ್ರು. 6ನೇ ಶ್ಲೋಕ ನಮಗೆಲ್ಲ ಇಂಪಾರ್ಟೆಂಟ್. ಯದಾನಂದಲೇಶೈ ಸಮಾನಂದಿ ವಿಶ್ವಂ ಯದಾ ಭಾತಿ ಸತ್ವೇ ತದಾ ಭಾತಿ ಸರ್ವಂ. ಇಲ್ಲಿ 3ನೇ ಲೈನು ಪಾಠಭೇದ ಇದೆ. ಯದಾ ಲೋಕನೆ ರೂಪಮನ್ಯತ್ ಸಮಸ್ಥಂ. ಅದಿದೆಯಾ ನಿಮ್ಮಲ್ಲಿ? ಹಾಂ, ಓಕೆ. ಯದಾ ಲೋಕನೆ ರೂಪಮನ್ಯತ್ ಸಮಸ್ಥಂ. ಅದನ್ನೇನು ಮಾಡ್ಕೊಳ್ಳಿ ಅಂದರೆ ಯದಾ ಲೋಕನೆ ಚೇಂಜ್ ಮಾಡಿಬಿಟ್ಟು ಯದಾ ಲೋಚಿತೆ ಅದು ಇರಲಿ, ಬ್ರ್ಯಾಕೆಟ್ ಹಾಕೊಳ್ಳಿ. ಯದಾ ಲೋಚಿತೆ ರೂಪ ಮನ್ಯತ್ತಿದೆ, ಅದನ್ನು ಹೇಯ ಮನ್ಯತ್ ಮಾಡಿ. ಹೇಯ ಮನ್ಯತ್ ಸಮಸ್ತಂ ಹಾಗೆ ಇರಲಿ. ಯದಾ ಲೋಚಿತೆ ಹೇಯ ಮನ್ಯತ್ ಸಮಸ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಯದಾನಂದಲೇಶೈ ಸಮಾನಂದಿ ವಿಶ್ವಂ ಯದಾ ಭಾತಿ ಸತ್ವೇ ತದಾ ಭಾತಿ ಸರ್ವಂ. ಯದಾ ಲೋಚಿತೆ ಹೇಯ ಮನ್ಯತ್ ಸಮಸ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಸರಿ, ಬಹಳ ಇಂಪಾರ್ಟೆಂಟ್ ಶ್ಲೋಕ ಇದು. ಎಲ್ಲನೂ ಇಂಪಾರ್ಟೆಂಟ್, ಇದಂತೂ ವೆರಿ ಇಂಪಾರ್ಟೆಂಟ್. ಕಾರ್ಯಪ್ರಪಂಚದಲ್ಲಿ ಕಿಂಚಿತ್ತೂ ಆನಂದ ಇಲ್ಲ ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಿದ್ದಾರೆ. ದೆರ್ ಈಸ್ ನಾಟ್ ಇವನ್ ಎನ್ ಅಯೋಟಾ ಆಫ್ ಆನಂದ ಇನ್ ದಿ ಎಕ್ಸ್ಟರ್ನಲ್ ವರ್ಲ್ಡ್. ಪ್ರಪಂಚ ಅಂದಿದ ತಕ್ಷಣ ಎಲ್ಲವೂ ಬರಬೇಕು. ಏನು ಬರಬೇಕು? ನಮಗೇನು ಬರಬೇಕು? ಪ್ರಪಂಚ ಅಂದಿದ ತಕ್ಷಣ ನಮಗೆ ಗೊತ್ತಿರೋದು ಪ್ರಪಂಚ ಏನು? ಬೆಂಗಳೂರು, ತಿರುವಣ್ಣಾಮಲೈ, ಮತ್ತು ನಮಗಿಲ್ಲಿ ಯಾರು ಊರಲ್ಲಿ ಸಂಬಂಧ ಬರೆದಿದ್ರು ಅವರು. ಪ್ರಪಂಚ ಅಂದರೆ ನಮ್ಮ ಪ್ರಪಂಚ ಯಾವುದು? ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಪ್ರಪಂಚ ಯಾವುದು? ದೇಹ ಮನಸ್ಸು, ಅದೇ ನಮ್ಮ ಪ್ರಪಂಚ. ಅವರ್ ಬಾಡಿ ಆ್ಯಂಡ್ ಮೈಂಡ್ ಈಸ್ ದಿ ವರ್ಲ್ಡ್ ಫಾರ್ ಅಸ್. ಕಾರ್ಯಪ್ರಪಂಚದಲ್ಲಿ ಕಿಂಚಿತ್ತೂ ಆನಂದ ಇಲ್ಲ ಅಂತ ಆಚಾರ್ಯರು ತಿಳಿಸ್ತಿದ್ದಾರೆ. ಆದರೆ ಬ್ರಹ್ಮ ಪೂರ್ಣ ಆನಂದ ಸ್ವರೂಪ. ಕಾರಣ ಬ್ರಹ್ಮ ಪೂರ್ಣ ಆನಂದ ಸ್ವರೂಪ. ಕಾರ್ಯಬ್ರಹ್ಮ ಲವಲೇಶವೂ ಇಲ್ವಂತೆ ಆನಂದದಲ್ಲಿ. ಇಲ್ವಲ್ಲ ಸ್ವಾಮಿ, ಆನಂದ ಇದೆಯಲ್ಲ, ನಾನು ನೋಡ್ತೀನಲ್ಲ. ಎಲ್ಲಿ ನೋಡ್ತೀಯಪ್ಪ? ಚಿಕ್ಕ ಮಗು ಹೊರಲಾಡ್ತಿರ್ಬೇಕಂದ್ರೆ ಆನಂದ ಕೊಡುತ್ತಲ್ಲ. ನನ್ನ ಮಗ ಏನಾರು ಒಂದು ಶ್ಲೋಕ ಹೇಳಿದ್ರೆ ನನಗೆ ಇಷ್ಟ ಆಗತ್ತಲ್ಲ. ನನ್ನ ಮಗಳು ಹಾಡು ಹೇಳಿದ್ರೆ ಇಷ್ಟ ಆಗತ್ತಲ್ಲ ಅಲ್ವಾ? ಆನಂದ ಇದೆಯಲ್ಲ, ಪ್ರಪಂಚ ತಾನೇ ಅದು. ಇಲ್ಲ ಅಂತ ಹೇಳುತ್ತೀರಾ? ಮಕ್ಕಳು ಚಿಕ್ಕ ಮಕ್ಕಳು ಪಾಪ ಗೊತ್ತಿಂದ ಒಂಥರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಹೊರಲಾಡ್ಕೊಂಡಿದ್ದಾಗ ನಮಗೆ ಖುಷಿ ಆಗಲ್ವಾ? ಅದಕ್ಕೆ ಶಂಕರರು ಹೇಳ್ತಾರೆ, ಅದೆಲ್ಲ ನಿಜವಾದ ಆನಂದ ಅಲ್ಲ, ಆಭಾಸ ಆನಂದ, ಮಿಥ್ಯಾನಂದ. ಆ ಥರ ಆನಂದಗಳೆಲ್ಲ ಆಭಾಸ, ಮಿಥ್ಯಾನಂದ. ಪ್ರಸಿದ್ಧವಾದ ಉದಾಹರಣೆ ಗೊತ್ತು ಏನೋ? ನಾಯಿ ಏನು ಮೂಳೆಯನ್ನು ತಿನ್ನಕ್ಕೆ ಹೊರಡತ್ತೆ. ಮೂಳೆ ಬಹಳ ಇಷ್ಟ. ಪ್ರಸಿದ್ಧವಾದ ಶ್ಲೋಕ ಇದು ಉದಾಹರಣೆ. ಕಡಿಯುತ್ತೆ ಮೂಳೆಯನ್ನು. ಗಟ್ಟಿ, ಎಷ್ಟು ಗಟ್ಟಿ ಇರುತ್ತೋ ಆ ನಾಯಿಗೆ ಅಷ್ಟು ಇಷ್ಟ. ಕಡಿತಾ ಇರಬೇಕಾದ್ರೆ ಆ ದವಡೆಗಳಿಂದ ರಕ್ತ ಸುರಿಯುತ್ತೆ.
ನಾಯಿಯ ದವಡೆಗಳಿಂದ ರಕ್ತ ಸುರಿಯುತ್ತೆ. ಅದೇನು ಅಂದ್ಕೊಳ್ಳುತ್ತೆ, ಓ ಎಷ್ಟು ರುಚಿಯಾಗಿದೆ ರಕ್ತ, ಚೆನ್ನಾಗಿ ನೆಕ್ಕತ್ತೆ ಅದು. ಅದಕ್ಕೇನು ಗೊತ್ತಾಯಿತು, ಕಡಿಯೋಕ್ಕಿಂತ ಮುಂಚೆ, ಮೂಳೆಯನ್ನು ಕಡಿಯೋಕ್ಕಿಂತ ಮುಂಚೆ ರಕ್ತ ಬರಲಿಲ್ಲ. ಕಡಿತಾ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪ ಆನಂದವಾಗಿತ್ತು, ಕಡಿದ್ಮೇಲೆ ರಕ್ತ ಬಂತು ಅಲ್ವಾ? ಹಾಗೆ ನಾವು ಅದನ್ನು ನೋಡಿ ನಾಯಿ ಬುದ್ಧಿಪ್ಪ ಇದು ಅಂತೀವಿ. ಇದು ನಾಯಿ ಬುದ್ಧಿ. ನಾವು ಮಾಡ್ತಿರೋದೇನು ಅದೇ, ಆನಂದವನ್ನು ಅಲ್ಲ ಹಾಕ್ಬಿಟ್ಟಿದ್ದೀವಿ. ಅದು ಆಭಾಸ ಆನಂದ. ನಾಯಿ ಗೊತ್ತಿಲ್ಲ ಅದು ಆಭಾಸ, ಸ್ವಂತ ಆನಂದ ಅಂತ ಅಂದ್ಕೊಳ್ಳುತ್ತದು ನಾಯಿ. ಮೂಳೆಯಿಂದ ಬರ್ತಿದೆ, ಜಡ ಪದಾರ್ಥದಿಂದ ರಕ್ತ ಬರ್ತಿದೆ, ಅದಕ್ಕೆ ನನಗೆ ರುಚಿ ಆಗ್ತಿದೆ ಅಂತ. ನಾವು ಒಂದು ವ್ಯಕ್ತಿಯ ಒಂದು ಸನ್ನಿವೇಶದ ಮೇಲೆ ಹಾಕ್ಬಿಟ್ಟಿರ್ತೀವಿ ಆನಂದವನ್ನು, ಅಲ್ಲಿಂದ ಬರ್ತಿದೆ ಅಂತ. ಆ ಥರ ಇದ್ದರೆ ಎಲ್ಲ ಪ್ರಾಣಿಗಳಿಗೂ ಅದು ಸಿಗಬೇಕಲ್ಲ ಆನಂದ. ಅದು ಬೇಡ. ಒಂದು ಸಾಧಾರಣವಾದ ಚಾಕ್ಲೇಟ್, ಸಿಹಿ ಪದಾರ್ಥ. ಸಿಹಿ ಪದಾರ್ಥದಲ್ಲಿ ನಾವು ನೋಡ್ತೀವಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾರಲ್ವ ಎಲ್ಲದರಲ್ಲೂ. ಕಾರ್ಬೋಹೈಡ್ರೇಟ್, ಫ್ಯಾಟ್, ಮಿಲ್ಕ್, ಎಷ್ಟು ಗ್ರಾಮ್ಸ್ ಎಲ್ಲ ಕೊಡ್ತಾರೆ, 20 ಗ್ರಾಮ್ಸು ಅದೆಲ್ಲ. ಆನಂದ ಎಷ್ಟು ಗ್ರಾಮ್ ಅಂತ ಹಾಕ್ತಾರಲ್ಲಿ? ಡೈರಿ ಮಿಲ್ಕಲ್ಲಿ, ಫ್ರೂಟ್ ಆ್ಯಂಡ್ ನಟ್ ಡೈರಿ ಮಿಲ್ಕಲ್ಲಿ ಆನಂದ 10 ಗ್ರಾಮ್ಸ್ ಅಂತ ಹಾಕ್ತಾರ? ಸಿಹಿ ಪದಾರ್ಥ ಆದರೂ ಹಾಕಲ್ವಲ್ಲ. ಆ ಥರ ಇದ್ದರೆ ಎಲ್ಲರಿಗೂ ಚಾಕ್ಲೇಟ್ ಸಿಹಿ ಕೊಡಬೇಕಾಗಿತ್ತಲ್ಲ. ನನಗಾಗಲ್ಲ ಅದು ನಂಗೆ ಚಾಕ್ಲೇಟ್ ತಿನ್ನೋಕ್ಕಾಗಲ್ಲ, ಶುಗರು, ಅದಕ್ಕೆ ಶುಗರ್ಲೆಸ್ ಚಾಕ್ಲೇಟ್ ಅಂತೆ. ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ, ಶುಗರ್ಲೆಸ್ ಐಸ್ ಕ್ರೀಮ್ ಅಂತೆ. ನೋ ಆ್ಯಡೆಡ್ ಶುಗರ್ ಅಂತ ಬೇರೆ ಬದಿರ್ತಾರೆ. ಪಾಪ ಶುಗರ್ ಇರೋರಿಗೆ ಎಷ್ಟು ಇರಬೇಕು, ಹುಡುಕಿ ಅದನ್ನು ತಿಂತಾರೆ ಅವರು. ನೋಡಿ, ಎಲ್ಲಿದೆ ಆನಂದ? ವಸ್ತುವಿನಲ್ಲಿಲ್ಲ, ವ್ಯಕ್ತಿಯಲ್ಲಿಲ್ಲ, ಸನ್ನಿವೇಶದಲ್ಲಿಲ್ಲ, ಕಿಂಚಿತ್ತೂ ಇಲ್ಲ, ಲವಲೇಶವೂ ಇಲ್ಲ ಅಂತಾರೆ ಈ ಶ್ಲೋಕದಲ್ಲಿ. ಮತ್ತು ಇದೆಯಲ್ಲ ಆನಂದ, ಆಭಾಸ ಗೊತ್ತಾಗ್ತಿಲ್ಲ ನಮಗೆ. ಇಷ್ಟು ಹೇಳಿಯೂ ನಾವು ಅದು ಹಿಂದೆನೇ ಹೋಗ್ತೀವಿ. ಯಾಕೆ? ನಾಯಿ ಮನಸ್ಸು ನಮ್ಮದು. ನಾಯಿ ಮನಸ್ಸು. ಇದರಲ್ಲಿ ಇನ್ನೊಂದು ಮಜಾ ಇದೆ. ಯಾವಾಗ ನನ್ನ ರಾಗದ್ವೇಷಗಳು ಹೊರ ಪ್ರಪಂಚದಲ್ಲಿ ರಾಗದ್ವೇಷ ರೀತಿಯಾಗಿದ್ದರೆ ಮನಸ್ಸು ಅದು ಆನಂದ ಅಂತ ಸ್ವೀಕರಿಸುತ್ತೆ. ಯೋಚನೆ ಮಾಡಿ, ನನ್ನ ಮನಸ್ಸು ರಾಗದ್ವೇಷವಾಗಿದ್ದು ಪ್ರಪಂಚವೂ ಅದೇ ರೀತಿಯಾಗಿದ್ದರೆ, ವೆನ್ ಇಟ್ ಈಸ್ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಟು ಎಂಟರ್ಟೈನ್ ಮೈ ರಾಗದ್ವೇಷ, ಮೈಂಡ್ ಬಿಕಮ್ಸ್ ಕಾಮ್. ಆವಾಗ ಆ ಕಾಮ್ನೆಸ್ಸಲ್ಲಿ ಪ್ರತಿಬಿಂಬ ಚೈತನ್ಯಗೊಳ್ಳುತ್ತೆ ಆತ್ಮ ಅಥವಾ ಬ್ರಹ್ಮ. ದೆನ್ ಐ ಸೇ ವರ್ಲ್ಡ್ ಇಸ್ ಗಿವಿಂಗ್ ಮೀ ಹ್ಯಾಪಿನೆಸ್, ದಿಸ್ ಸಿಚುವೇಶನ್ ಇಸ್ ಮೇಕಿಂಗ್ ಮೀ ಹ್ಯಾಪಿ, ದೀಸ್ ಪೀಪಲ್ ಆರ್ ಮೇಕಿಂಗ್ ಮೀ ಹ್ಯಾಪಿ. ಈ ಎನ್ವೈರ್ಮೆಂಟ್ ನನಗೆ ಬೇಕು. ವೆನ್ ದಿ ವರ್ಲ್ಡ್ ಈಸ್ ಇನ್ ಲೈನ್ ವಿತ್ ಮೈ ರಾಗದ್ವೇಷ. ಹೌದಾ ಅಲ್ವಾ? ಅದು ಇಲ್ವಾ? ಅಷ್ಟೇ, ಮುಗೀತು, ಒದ್ದಾಡ್ಬಿಡ್ತೀನಿ. ನನ್ನ ಮನಸ್ಸಿಗೆ ತಕ್ಕಾಗ ಪ್ರಪಂಚ ವ್ಯಕ್ತಿ ಇಲ್ಲ ಅಂದರೆ ಐ ಸ್ಟ್ರಗಲ್ ಟು ಲಿವ್. 5 ನಿಮಿಷನೂ ಇರೋಕ್ಕಾಗಲ್ಲ. ಐ ವಿಲ್ ಟ್ರೈ ಟು ಫೈಂಡ್ ಔಟ್ ವೇಸ್, ಎಲ್ಲಿ ಏನಾರು ಮಾಡ್ಬೋದಾ ಅಂತ. ಅಯ್ಯೋ ಪೆದ್ದಣ್ಣ, ಆಭಾಸ ಪ್ರಪಂಚದಲ್ಲಿ ಕಿಂಚಿತ್ತೂ ಇಲ್ಲ. ಕಾರ್ಯಪ್ರಪಂಚದಲ್ಲಿ ಕಿಂಚಿತ್ ರಾಗದ್ವೇಷವನ್ನು ಕಮ್ಮಿ ಮಾಡ್ಕೊಳ್ಬೇಕಷ್ಟೇ, ಅದರಿಂದ ಹೋಗೋದಲ್ಲ. ಯೋಚನೆ ಮಾಡಿ. ಸರಿ, ಆಭಾಸ ಆನಂದ ಸ್ವಾಮಿ, ಆಭಾಸ ಆನಂದ ಕಿಂಚಿತ್ತೂ ಇಲ್ಲ ಅಂತ ಹೇಳಿದ್ರಿ. ಸರಿ, ಒರಿಜಿನಲ್ ಆನಂದ, ನಿಜವಾದ ಆನಂದವನ್ನು ಅನುಭವಿಸ್ಬೋದಾ ನಾನು? ನಿಜವಾದ ಆನಂದವನ್ನು ಅನುಭವಿಸ್ಬೋದಾ ನಾನು? ಅದಕ್ಕೆ ನಾವು ವೇದಾಂತಿಗಳೇನು ಮಾಡಬೇಕು? ಪ್ರಶ್ನೆಗೆ ಉತ್ತರನೇ ಕೊಡಬಾರ್ದು. ಅದಕ್ಕೆ ನೀವು ಕೇಳೋ ಪ್ರಶ್ನೆಗೆ ನಾವು ಏನೂ ಕೊಡಲ್ಲ. ಯಾಕಂದ್ರೆ ನಮಗೆ ಫಸ್ಟ್ ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ. ಹೀಗೋ ಅನ್ನಲ್ಲ, ಹಾಗೋ ಅನ್ನಲ್ಲ, ಸುಮ್ಮನೆ ಸ್ತಬ್ಧರಾಗ್ಬಿಟ್ಬಿಡ್ತೀವಿ. ಎಲ್ಲ ಸ್ಥಿರ ಪ್ರತಿಷ್ಠೆ ಮಾಡ್ದಂಗೆ ದೇವತೆಗಳಿಗೆ. ಏನು ಮೂಮೆಂಟೇ ಆಗಲ್ಲ. ಪ್ರಶ್ನೆ ಕೇಳಿದಾಗ ಮತ್ತೆ ಮೂಮೆಂಟೇ ಇರಲ್ಲ ಅಲ್ವಾ? ಆಭಾಸ ಆನಂದ ಇಲ್ಲ, ನಿಜವಾದ ಆನಂದ ಎಲ್ಲಿ ಬರಬೇಕು? ಆ ಪ್ರಶ್ನೆ ಕೇಳೋದು. ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ಅದು ಆಭಾಸ ಆನಂದ, ಪ್ರತಿಬಿಂಬಾನಂದ. ಒರಿಜಿನಲ್ ಆನಂದವನ್ನು ನಾವು ನೋಡಬೇಕು. ಕನ್ನಡಿಯನ್ನು ತೆಗೆದು ಬಿಡ್ತೀನಿ ನಾನು, ಐ ವಿಲ್ ರಿಮೂವ್ ದ ಮಿರರ್. ಅವಾಗ ಎಲ್ಲಿದೆ ಒರಿಜಿನಲ್ ಆನಂದ? ಕಣ್ಣು ಮುಚ್ಚಿಬಿಡಿ ದಯವಿಟ್ಟು ಪ್ಲೀಸ್. ಕಣ್ಣು ಮುಚ್ಚಿದ್ರೆ ಕಷ್ಟ. ಕಣ್ಣು ಮುಚ್ಚಿದ್ರೆ ಎಲ್ಲಿ ನೋಡ್ತೀರಾ? ಯು ಕ್ಲೋಸ್ ಯುವರ್ ಐಸ್, ಮಿರರ್ ಇಸ್ ಹಿಯರ್.
ಇಲ್ಲಿ ನೋಡಬೇಕು, ಹೀಗೆ ಎಲ್ಲ ಯೋಚನೆ ಮಾಡಿ ಒಂದ್ಸತಿ ಕಣ್ಮುಚ್ಚಿ ನೀವೆಲ್ಲರೂ ಕಣ್ಮುಚ್ಕೊಂಡು ಕನ್ನಡಿ ತೆಗೆದಿದ್ದೀನಿ ಅಂದ್ಕೊಳ್ಳಿ. ಯು ವಾಂಟ್ ಟು ಸಿ ಯುವರ್ ಓನ್ ಆನಂದ. ತಲೆಯೆಲ್ಲ ಹೀಗೆ ಹೋಗುತ್ತೆ. ತೈಮ್ ತಕ ಥಾ ತಕ ಎಲ್ಲ ಭರತನಾಟ್ಯ ಎಲ್ಲ ಆಡೋಕೆ ಇವಾಗ ಇಲ್ಲ, ಸಾಧ್ಯವೇ ಇಲ್ಲ. ಯು ಆರ್ ಆನಂದ. ಅಟ್ಲೀಸ್ಟ್ ವೇದಾಂತದಲ್ಲಾದರೂ ಹೇಳುತ್ತೆ, ಮನೆಯವ್ರು ಬೈತಾರೆ ಏನು ನೀನು ಕಟ್ಕೊಂಡಲ್ಲ ನಾನು ಅಂತ, ಆಯಿತಾ? ವೇದಾಂತದಲ್ಲಿ ಹೇಳ್ತಾರೆ ಯು ಆರ್ ವೆರಿ ಬ್ಯೂಟಿಫುಲ್, ಯು ಆರ್ ಕಂಪ್ಲೀಟ್ ಬೈ ಯುವರ್ ಸೆಲ್ಫ್ ಅಂತ ವೇದಾಂತ ಒಂದೇ ಹೇಳೋದು. ಎಷ್ಟೇ ವಯಸ್ಸಾದ್ಮೇಲೆ ಕೂದಲು ಬಿದ್ದರೂ ವೇದಾಂತ ವಿಲ್ ನೆವರ್ ಚೇಂಜ್. ಯು ಆರ್ ಪೂರ್ಣ. ಕೂದಲು ಇಲ್ಲ ಅಂದರೂ ಅದು ಹೇಳುತ್ತೆ ಇದು ಪೂರ್ತಿ ಕೂದಲಿದೆ ಅಂತ. ಯೋಚನೆ ಮಾಡಿ. ಅದಕ್ಕಾದರೂ ವೇದಾಂತವನ್ನು ಅಧ್ಯಯನ ಮಾಡಬೇಕು. ಒಂದು ದಿವಸ ನಮ್ಮನ್ನು ಖಂಡನೆ ವೇದಾಂತ ಮಾಡೇ ಇಲ್ಲ. ನೀನು ಹೀಗಿಲ್ಲ, ನೀನು ಹೀಗಿದೆಯಾ ಅಂತ ವೇದಾಂತ ಒಂದು ದಿವಸನೂ ಹೇಳಿಲ್ವೇ? ನೀನು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ತೀನಿ ಅಂತ ವೇದ ಮಾತು. ಅಷ್ಟು ಕರುಣೆ. ದ ಡೇ ಯು ವೇರ್ ಬಾರ್ನ್ ಯು ಆರ್ ಪೂರ್ಣಂ, ದ ಡೇ ಯು ಲೀವ್ ಯು ಆರ್ ಪೂರ್ಣಂ. ಕಾರ್ಯಪ್ರಪಂಚದಲ್ಲಿ ನಡೆಯುತ್ತೆ ಹೋಗುತ್ತೆ, ಅದಕ್ಕೆ ಯಾಕೆ ನಾವು ಅಂತ ಅಂಟ್ಕೊಳ್ಬೇಕು ಅನ್ನತ್ತೆ. ಸೊ ಆಭಾಸ ಆನಂದ ಅಷ್ಟೇ. ನಾವು ಪ್ರತಿಯೊಂದು ಊಟ ಮಾಡ್ತಿದ್ದೀವ, ಇಷ್ಟವಾದ ದ್ರವ್ಯ ನಿಮ್ಗೆ ಇಷ್ಟ ಆಯ್ತಾ, ಆಭಾಸ ಆನಂದ. ತುಂಬ ಇಷ್ಟವಾದ ವ್ಯಕ್ತಿ ನಿಮ್ಗೆ ಇಷ್ಟವಾಯ್ತಾ, ಆಭಾಸ ಆನಂದ. ಒಂದು ಒಳ್ಳೆ ಸನ್ನಿವೇಶ ಇದೆಯಾ, ಆಭಾಸ ಆನಂದ. ನಿಮ್ಮ ರಾಗದ್ವೇಷಕ್ಕೆ ತಕ್ಕ ಪ್ರಪಂಚ ಇದ್ರೆ ಅವಾಗ ಮನಸ್ಸು ಕಾಮ್ ಆಗಿದೆ, ಅದನ್ನ ನೀವು ಸತ್ಯ ಅಂತ ಅನ್ಕೊಂಡಿದ್ದೀರ ಅಷ್ಟೇ. ಯೋಚನೆ ಮಾಡಿ. ಲವಲೇಶವೂ ಇಲ್ಲ, ಏನಿಲ್ಲ, ಆನಂದ ಇಲ್ಲ. ಪೂರ್ಣ ಆನಂದ ಸ್ವರೂಪ ನಾನು ನನ್ನಲ್ಲಿಯೇ ಇದೆ. ಹೊರಗಡೆ ಹುಡುಕೋ ಅವಶ್ಯಕತೆಯೇ ಇಲ್ಲ. ಎಷ್ಟು ನೀವು ಹೊರಗಡೆ ಹುಡುಕ್ತಿರೋ, ಒಂದಲ್ಲ ಇವ್ರು ಸರಿ ಇಲ್ಲ, ಅವ್ರ ಹತ್ರ ಹೋಗ್ತೀನಿ, ಅವ್ರು ಸರಿ ಇಲ್ಲ, ಹೀಗೆ ಹೋಗ್ತೀನಿ, ಸಿಚುವೇಶನ್ನ ಬದಲಾಯಿಸ್ತೀನಿ, ಮುಂದೆ ಸರಿ ಹೋಗುತ್ತಾ ನೋಡ್ತೀನಿ, ಕಷ್ಟಪಡ್ತಿದ್ದೀರ ಅಷ್ಟೆ. ಪ್ರತಿ ಕ್ಷಣಕ್ಕೂ ಇಟ್ ಇಸ್ ಎ ಸ್ಟ್ರಗಲ್. ಚೇಂಜಿಂಗ್ ಎನ್ ಎನ್ವೈರನ್ಮೆಂಟ್, ಚೇಂಜಿಂಗ್ ದಿ ಪರ್ಸನ್ ಇಸ್ ಎ ಸ್ಟ್ರಗಲ್ ಫಾರ್ ಯುವರ್ ಓನ್ ಹ್ಯಾಪಿನೆಸ್. ಅಕ್ಸೆಪ್ಟ್ ಮಾಡ್ಕೊಳ್ಬೇಕಷ್ಟೆ. ಅದು ಮದುವೆ ಆಗಿ ದಿವಸನೇ ಗೊತ್ತಾಗ್ಬಿಟ್ರೆ ಜೀವನ್ ಮುಕ್ತರು. 45-50 ಆದಮೇಲೆ ಇವಳನ್ನ ಸರಿಯ ಮಾಡೋಕ್ಕಾಗಲಿಲ್ಲ ನನಗೆ, ಅಯ್ಯೋ ಅವ್ರು ಹಾಗೆ ಬಿಡಿ, ಇದು ಕಷ್ಟ ಅಲ್ವಾ? ಯೋಚನೆ ಮಾಡಿ. ಯಾರನ್ನು ಸರಿ ಮಾಡೋಕ್ಕಾಗಲ್ಲ. ವೇದಾಂತಕ್ಕೆ ಬಂದ್ಮೇಲೆ ತಿಳಿಬೇಡಿ. ನೋ ಎವ್ರಿಬಡಿ ಇಸ್ ಪರ್ಫೆಕ್ಟ್. ಹೂ ಇಸ್ ಇಂಪರ್ಫೆಕ್ಟ್? ಯಾರು ಇಂಪರ್ಫೆಕ್ಟ್ ಆಗಿದ್ದಾರೆ ಪ್ರಪಂಚದಲ್ಲಿ ಹೇಳಿ ನೋಡೋಣ. ಎಲ್ಲವೂ ಸರಿಗಿದೆ, ಎಲ್ಲವೂ ಒಂದು ಉಲ್ಟಾ ಆಗಿಲ್ಲ ಪ್ರಪಂಚದಲ್ಲಿ, ಎಲ್ಲವೂ ಸರಿಯಾಗಿದೆ. ದ್ವೈತ ಬಗ್ಗೆ ಮಾತಾಡ್ತೀರಾ, ದ್ವೈತಕ್ಕೊಂದು ಗ್ರೂಪ್ ಇದೆ. ವಿಶಿಷ್ಟಾದ್ವೈತದ ಬಗ್ಗೆ ಮಾತಾಡ್ತೀರಾ, ಅದಕ್ಕೊಂದು ಸೆಟ್ ಆಫ್ ಗ್ರೂಪ್ ಇದೆ. ಅದ್ವೈತಿಗಳು ನಾವೆಲ್ಲ, ನಮಗೊಂದು ಸೆಟ್ ಆಫ್ ಗ್ರೂಪ್ ಇದೆ. ಶಂಕರಾಚಾರ್ಯರನ್ನ ಫಾಲೋ ಮಾಡೋ ಒಂದು ಗ್ರೂಪ್ ಇದೆ, ರಾಮಾನುಜರನ್ನು ಮಾಡೋದು ಒಂದು ಗ್ರೂಪ್ ಇದೆ, ಮಧ್ವರನ್ನು ಮಾಡೋದು ಒಂದಿದೆ, ಕನಕಪುರದಲ್ಲಿ ಫಾಲೋ ಮಾಡೋದು ಒಂದು ಗ್ರೂಪ್ ಇದೆ, ಕೊಯಂಬತ್ತೂರಲ್ಲಿ ಫಾಲೋ ಮಾಡೋದು ಒಂದು ಗ್ರೂಪ್ ಇದೆ. ಆಯಿತಾ? ತಿಂಗಳಿಗೆ ಎಲ್ಲ ಕಡೆ ಹೋಗೋದು ಇನ್ನೊಂದು ಗ್ರೂಪ್ ಇದೆ. ಅದು ಒಂದೊಂದು ಸ್ಟೇಟ್ಗೆ ಒಂದೊಂದು ಥರ ಹೋಗಿ ನಡ್ಕೊಂಡು ಹೋಗೋದು ಒಂದು ಗ್ರೂಪ್ ಇದೆ. ಎಲ್ಲರಿಗೂ ಒಂದು ಗ್ರೂಪ್ ಇದೆ ನೋಡಿ. ಸತ್ಯ ಹೇಳ್ತಿದ್ದೀನಿ ನಾನು, ಅಲ್ವಾ? ತಪ್ಪು ಮಾತಾಡಿ ಆಮೇಲೆ ಅಲ್ಲಿ ಐಲ್ಯಾಂಡಲ್ಲಿ ಹೋಗಿ ಕಟ್ಸಿದವ್ರಿಗೂ ಒಂದು ಗ್ರೂಪ್ ಇದೆ. ಪ್ರಪಂಚದಲ್ಲಿ ಭಗವಂತನ ಸೃಷ್ಟಿಲಿ ಎಲ್ಲವೂ ಸರಿಗಿದೆಯಲ್ಲ, ಯಾವುದು ತಪ್ಪಿದೆ? ಅವ್ರು ಸರಿ ಇಲ್ಲ ಆದ್ರೂ ನಡ್ಕೊಂಡು ಹೋಗ್ತಿದೆಯಲ್ಲ. ಭಗವಂತನ ಏಕ ಸಾಕ್ಷಿಯಾಗಿ ಎಲ್ಲದ ಸಿದ್ಧಾಂತವನ್ನು ನೋಡ್ತಿದನೋ ಆ ಸಿದ್ಧಾಂತದಲ್ಲಿ ನಾವಿರಬೇಕು. ಎವ್ರಿ ಗ್ರೂಪ್ ಈಸ್ ಫೈನ್, ಎವ್ರಿ ಸಿದ್ಧಾಂತ ಈಸ್ ಫೈನ್. ಸಾಕ್ಷಿ. ಯಾಕಂದ್ರೆ ಕಾರ್ಯ ಪ್ರಪಂಚದಲ್ಲಿ ಎಲ್ಲವೂ ಮಿಥ್ಯವೇ. ಅದ್ವೈತ ಒಂದೇ ಹೇಳೋದು, ಇದು ಕಾರ್ಯ ಪ್ರಪಂಚಕ್ಕಿಂತ ಹಿಂದೆ ಬಾ, ಅದಕ್ಕೆ ಅದ್ವೈತ ಶ್ರೇಷ್ಠ. ಅಲ್ಲಿ ಆನಂದ ಇಲ್ಲ. ನೋಡಿ, ಈಗ ಶ್ಲೋಕಕ್ಕೆ ಬನ್ನಿ. ಆನಂದ ಎಲ್ಲಿದೆ? ಎಲ್ಲಿದೆ ಆನಂದ? ನನ್ನಲ್ಲಿದೆ ಅಂತ ಹೇಳಿದ್ರೆ ಮತ್ತೆ ಪಾಠ ಅರ್ಥ ಆಗಿಲ್ಲ. ನನ್ನಲ್ಲಿಲ್ಲ, ನಾನೇ ಆನಂದ. ಎಸ್, ಹಬ್ಬ ಎಷ್ಟು ಕಷ್ಟಪಡ್ಬೇಕು ನೋಡಿ ಆನಂದಕ್ಕೆ. ಯಾವಾಗ
ಆನಂದ ಲೇಶೈಹಿ. ಇಲ್ಲಿ ಲೇಷ ಅಂದರೆ ಪ್ರತಿಬಿಂಬಾನಂದ ಅಂತ. ಲೇಶೈಹಿ ಇಸ್ ಇಕ್ವಲ್ ಟು ಪ್ರತಿಬಿಂಬಾನಂದ, ರಿಫ್ಲೆಕ್ಷನ್ ಆಫ್ ಬ್ರಹ್ಮನ್. ಬಿಕಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಬ್ರಹ್ಮನ್ ಯದಾನಂದ ಲೇಶೈಹಿ, ಯಾವ ಪ್ರತಿಬಿಂಬಾನಂದದಿಂದ ಸಮಾನಂದಿ ವಿಶ್ವಂ, ಈ ಕಾರ್ಯಪ್ರಪಂಚವು ಬೆಳಕಕ್ಕೆ ಬರುತ್ತೋ ಆ ಆನಂದವನ್ನು ಅದು ಪಡೆಯುತ್ತೆ. ಬ್ರಹ್ಮನ್ ಅನ್ನುವಂತಹ ಅರಿವಿರೋದ್ರಿಂದ ಈ ಕಾರ್ಯಪ್ರಪಂಚವು ಬೆಳಕಿಗೆ ಬರ್ತಿದೆ ಅಂದ್ರೇನು, ಅರಿವಿಗೆ ಬರ್ತಿದೆ. ಅದು ಸಮಾನಂದಿ ವಿಶ್ವಂ, ವಿಶೇಷವಾದ ಪದ ಸಂಸ್ಕೃತದಲ್ಲಿ. ಸಮಾನಂದಿ ನಪುಂಸಕಲಿಂಗ, ಸಮಾನಂದಿನ್ ಶಬ್ದ. ಸಮಾನಂದಿನ್, ಸಮಾನಂದಿನಿ, ಸಮಾನಂದಿ. ಸಮಾನಂದಿನ್ ವಿಶ್ವಂ ಯದಾ ಭಾತಿ ಸತ್ವೇ ತದಾ ಭಾತಿ ಸರ್ವಂ. ಯಾವಾಗ ಈ ಆತ್ಮವು ಯದಾ ಭಾತಿ ಸತ್ವೇ, ಆತ್ಮದ ಅಡಿಪಾಯದಲ್ಲಿ ವಿಶ್ವಂ ಆಭಾತಿ, ಕಾರ್ಯಪ್ರಪಂಚವು ಕಾಣಿಸ್ಕೊಳ್ಳುತ್ತೆ. ತದಾ ಭಾತಿ ಸರ್ವಂ, ಕಾರ್ಯಪ್ರಪಂಚವು ನನ್ನ ಅನುಭವಕ್ಕೆ ಬರುತ್ತೆ. ಯಾವಾಗ ಬರುತ್ತೆ? ಯದಾ ಭಾತಿ ಸತ್ವೇ, ನನ್ನ ಅಧಿಷ್ಠಾನದಲ್ಲಿ, ನನ್ನ ಆನಂದದಲ್ಲಿ ಪ್ರತಿಬಿಂಬ ಆನಂದ ಕಾಣಿಸ್ಕೊಳ್ತಿದೆ. ಬ್ರಹ್ಮ ಅನ್ನುವಂತಹ ಅಧಿಷ್ಠಾನದಲ್ಲಿ, ಪೂರ್ಣ ಆನಂದದಲ್ಲಿ ಪ್ರತಿಬಿಂಬ ಅನ್ನುವಂತಹ ಆಭಾಸ ಆನಂದ ಕಾಣಿಸ್ಕೊಳ್ತಾ ಇದೆ. ಯದಾ ಲೋಚಿತೆ, ಯದಾ ಲೋಚಿತೆ, ಲೋಚಿತೆ ಲೋಕನೆ ಎರಡೂ ಸರಿ ಇದೆ, ಬಟ್ ಲೋಚಿತೆ ಇರಲಿ. ಯಾವಾಗ ಈ ಬ್ರಹ್ಮನ್ ಅನ್ನುವಂತಹ ನನ್ನ ಸ್ವರೂಪವನ್ನು ನಾನು ಪರಿಗಣಿಸ್ತೀನೋ, ರೆಕಗ್ನೈಸ್ ಮಾಡ್ತೀನೋ, ವೆನ್ ಐ ರೆಕಗ್ನೈಸ್ ಮೈಸೆಲ್ಫ್ ಆಸ್ ಬ್ರಹ್ಮತತ್ವ, ಯದಾ ಲೋಚನೆ ಆರ್ ಲೋಕಿತೆ, ವೆನ್ ಐ ರೆಕಗ್ನೈಸ್ ಮೈಸೆಲ್ಫ್ ಆಸ್ ಬ್ರಹ್ಮತತ್ವ, ಹೇಯಮನ್ಯತ್, ಈ ಕಾರ್ಯಪ್ರಪಂಚವನ್ನು ನಿಕೃಷ್ಟ ಅಂತ ತಳ್ಳಿ ಹಾಕ್ತೀನಿ. ಹೇಯಂ ಅಂದರೆ ವರ್ತ್ಲೆಸ್, ನಿಕೃಷ್ಟ. ಹೇಯಮನ್ಯತ್, ಅದನ್ನು ರಿಜೆಕ್ಟ್ ಮಾಡ್ತೀನಿ, ತಳ್ಳಿ ಹಾಕ್ತೀನಿ. ಹೇಗೆ ತಳ್ಳಾಕ್ತೀನಿ? ಭೌತಿಕವಾಗಿ, ಇಂಟೆಲೆಕ್ಚುಲಿ ತಳ್ಳಿ ಹಾಕಿದ ಮೇಲೂ ಕಾರ್ಯಪ್ರಪಂಚ ನಡೀತಿದೆಯಲ್ಲ, ಅದು ಲೀಲೆ. ಜ್ಞಾನ ಬಂದ ಮೇಲೂ ಪ್ರಪಂಚ ನಡೆಯುತ್ತಲ್ಲ, ಅದು ಲೀಲೆ. ಅದಕ್ಕೆ ಅಸ್ತಿತ್ವವನ್ನು ಅಷ್ಟು ಕೊಡಲ್ಲ, ತುಂಬ ಸೀರಿಯಸ್ ಆಗಿರಲ್ಲ ಜೀವನದಲ್ಲಿ. ಯಾವಾಗ ವೇದಾಂತವನ್ನು ನಾವು ಓದ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿಯೇ ಅದು ಟ್ರಾನ್ಸ್ಫರ್ಮ್ ಆಗಬೇಕು. ಇಟ್ ಈಸ್ ಅ ಸೆಲ್ಫ್ ಟ್ರಾನ್ಸ್ಫಾರ್ಮೇಟಿವ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಅಂದರೆ ನಾರ್ಮಲ್ ಡೇ ಟು ಡೇ ಅಪ್ಪ, ಆಮೇಲೆ ಭಾಳ ಕಷ್ಟ. ಇಟ್ ಇಸ್ ಓಕೆ, ಇಟ್ಸ್ ಎ ಸೆಲ್ಫ್ ಟ್ರಾನ್ಸ್ಫಾರ್ಮೇಟಿವ್ ಫೇಸ್. ಎಕ್ಸ್ಪೀರಿಯನ್ಸ್ ಬೇಡ, ಫೇಸ್. ಯಾಕಂದರೆ ಇಲ್ಲಿ 8 ಗಂಟೆಯಿಂದ ಪಾಠನೇ ಕೇಳಿರಲ್ಲ. ಈಗ ಎಕ್ಸ್ಪೀರಿಯನ್ಸ್ ಅಂದಿದ ತಕ್ಷಣ ಆ್ಯಂಟನೆಲ್ಲ ಮೇಲಕ್ಕೆ ಬಂದ್ಬಿಡುತ್ತೆ. ಓ, ಐ ಹ್ಯಾವ್ ಟು ಕ್ಲೋಸ್ ಮೈ ಐಸ್ ಅಂತ ಅಲ್ವಾ? ಅದೊಂದು ಶಿಫ್ಟ್ ಆಫ್ ಕಾನ್ಷಿಯಸ್ನೆಸ್. ಏನು ಹೇಳ್ತಿದ್ದೆ? ಹೇಯ ಮನ್ಯತೆ. ಪ್ರಪಂಚವನ್ನು ಭೌತಿಕವಾಗಿ ನಿಷೇಧ ಮಾಡಿದ್ಮೇಲೂ ಪ್ರಪಂಚ ನಡೀತಾ ಹೋಗುತ್ತೆ, ಅದು ಲೀಲೆ. ಮಕ್ಕಳ ಜೊತೆ ನಾವು ಹೇಗೆ ಆಟಾಡಲ್ವಾ? ವಸ್ತುಗಳನ್ನು, ಅದೇನೊಂದು ಆಟದ ಸಾಮಾನು ತಗೊಳುತ್ತೆ, ಆಟದ ಸಾಮಾನು ಜೊತೆ ಗೊತ್ತಾಗಲ್ವಾ? ನಮಗೆ ಗೊತ್ತು ತಾನೆ ಆ ಮಗುಗದು ಆಟದ ಸಾಮಾನು ಸತ್ಯ, ನಮಗದು ಮಿಥ್ಯ. ಎಷ್ಟು ಆರಾಮಾಗಿ ಆಟಾಡ್ತೀವಿ ಮಗು ಜೊತೆ. ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಜೊತೆನೂ ಇರಬೇಕು ಅಂದರೆ ಹಾಗೇ ಆಟಾಡಬೇಕು. ವೆರಿ ಇಂಪಾರ್ಟೆಂಟ್. ಯದಾ ಲೋಚಿತೆ ಹೇಯಮನ್ಯತ್ ಸಮಸ್ತಂ. ಆತ್ಮಜ್ಞಾನ ಬಂದ ಮೇಲೆ, ಬಂತು ನಮಗೆ ಇವಾಗಲ್ಲ, ಇನ್ಮೇಲೆ ಹಾಗೇ ಇರಬೇಕು. 9 ಗಂಟೆಯಿಂದ ಮೇಲೆ ಹಾಗೇ ಇರಬೇಕು. ಹೇಗಿರಬೇಕು? ಬ್ರಹ್ಮಜ್ಞಾನಿ ಥರ ಇರಬೇಕು. ಜೀವನದಲ್ಲಿ ಅಳಬಾರ್ದು, ಸಂತೋಷವಾಗಿರಬೇಕು. ಏನೂ ಇಲ್ಲ ಕಳ್ಕೊಳ್ಳೋಕ್ಕೆ. ದೇರ್ ಇಸ್ ನಥಿಂಗ್ ಟು ಲೂಸ್. ಏನಿದೆ ಹೇಳಿ? ಶರೀರ ನಮ್ಮದಲ್ಲ. ಪ್ರಾರಬ್ಧವಶಾತ್ ಎಷ್ಟು ದಿವಸ ಇರಬೇಕೋ ಅಷ್ಟು ದಿವಸ ಇರುತ್ತೆ ಅಲ್ವಾ? ನನ್ನ ಶರೀರದಲ್ಲಿ ಫಸ್ಟ್ ವೈರಾಗ್ಯ ಬಂದರೆ, ನನ್ನ ಶರೀರದಲ್ಲಿ ನನಗೆ ಈ ಶರೀರದ ಮೇಲೆ ವೈರಾಗ್ಯ ಬಂದರೆ, ನನ್ನ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಶರೀರದ ಮೇಲೆಲ್ಲ ವೈರಾಗ್ಯ ಬರುತ್ತೆ. ನನ್ನ ಶರೀರದ ಮೇಲೆ ನನಗೆ ವ್ಯಾಮೋಹ ಇದ್ದರೆ, ನನ್ನ ಶರೀರಕ್ಕೆ ಸಂಬಂಧಪಟ್ಟಿರೋದಕ್ಕೆಲ್ಲ ವ್ಯಾಮೋಹ ಬರುತ್ತೆ. ಅಟ್ಯಾಚ್ಮೆಂಟ್ ಟು ಮೈ ಬಾಡಿ ಹ್ಯಾಸ್ ಟು ರೆಡ್ಯೂಸ್ ಫಸ್ಟ್, ಸೊ ದಟ್ ಹೂಎವರ್ ಇಸ್ ಕನೆಕ್ಟೆಡ್ ಯು ವಿಲ್ ಆಲ್ಸೋ ಹ್ಯಾವ್ ವೈರಾಗ್ಯ ಟುವರ್ಡ್ಸ್ ದಟ್ ಪರ್ಸನ್. ಬರಬೇಕು. ಬರಲಿಲ್ಲ ಅಂದರೆ
ಅಯ್ಯೋ ಅಂತ ಭಯ ಪಟ್ಕೊಳ್ಳೋದಲ್ಲ. ದಟ್ ಈಸ್ ದಿ ವೇ, ದಟ್ ಈಸ್ ದಿ ಓನ್ಲಿ ವೇ. ಯಾಕೆ ಬ್ರಹ್ಮಜ್ಞಾನ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಲ್ವಾ. ವೇದಾಂತ ಎಲ್ಲಿ ಅಭ್ಯಾಸ ಆಗಬೇಕು? ಅಲ್ಲಿ ಈ ಸಿಚುವೇಶನ್ ಉಲ್ಟಾ ಆದಾಗ ನಮ್ಗೆ ವೇದಾಂತ ಬರಬೇಕು. ನಾ ಇದನ್ನು ಹೇಳ್ತಿರ್ತೀನಿ. ಇವಾಗ ನನ್ನ ಶರೀರದಲ್ಲಿ ನನಗೆ ಸ್ವಲ್ಪ ವೈರಾಗ್ಯತೆ ಬಂದರೆ ಮತ್ತ ಶರೀರರು ನನಗೇನು ಸಂಬಂಧಪಟ್ಟು ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿಯೇ ಸ್ವಲ್ಪ ಅಭಿಮಾನ ಇದ್ದರೆ ತುಂಬ ಕಷ್ಟ ಇನ್ನೊಂದು ಅಭಿಮಾನನ ಬದಲಾಯಿಸೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿರೋವನಿಗೆ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಆಯಿತು. ಅನಂತಂ ವಿಭುಂ ನಿರ್ವಿಕಲ್ಪಂ ನಿರೀಹಂ ಅನಂತಂ ವಿಭುಂ ನಿರ್ವಿಕಲ್ಪಂ ನಿರೀಹಂ ಶಿವಂ ಸಂಗಹೀನಂ ಯದೋಂಕಾರಗಮ್ಯಂ ಶಿವಂ ಸಂಗಹೀನಂ ಯದೋಂಕಾರಗಮ್ಯಂ ನಿರಾಕಾರಮತ್ಯುಜ್ವಲಂ ಮೃತ್ಯುಹೀನಂ ವಿರಾಕಾರಮತ್ಯುಜ್ವಲಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಅನಂತಂ ವಿಭುಂ ನಿರ್ವಿಕಲ್ಪಂ ನಿರೀಹಂ ಅನಂತಂ ವಿಭುಂ ನಿರ್ವಿಕಲ್ಪಂ ನಿರೀಹಂ ಶಿವಂ ಸಂಗಹೀನಂ ಯದೋಂಕಾರಗಮ್ಯಂ ಶಿವಂ ಸಂಗಹೀನಂ ಯದೋಂಕಾರಗಮ್ಯಂ ನಿರಾಕಾರಮತ್ಯುಜ್ವಲಂ ಮೃತ್ಯುಹೀನಂ ನಿರಾಕಾರಮತ್ಯುಜ್ವಲಂ ಮೃತ್ಯುಹೀನಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. 5-6 ಶ್ಲೋಕದಲ್ಲಿ ಹೇಳಿರೋದನ್ನೇ ಮತ್ತೆ ಬ್ರಹ್ಮನ ಲಕ್ಷಣವನ್ನು ಹೇಳ್ತಿದ್ದಾರೆ. ಇದು 3ನೇ ಶ್ಲೋಕದಲ್ಲೂ ಬಂದಿತ್ತು, ಸರಳವಾಗಿದೆ. ಇಲ್ಲಿಗೆ ಆ್ಯಕ್ಚುಲಿ ಸಚ್ಚಿತ್ ಆನಂದ 6ನೇ ಶ್ಲೋಕಕ್ಕೆ ಮುಗೀತು. 7-8 ಮತ್ತೆ ರಿಪಿಟೇಷನ್. ಏನೋ ಅನಂತಂ ನಾವು ನೋಡಿದ್ವಿ. ಅನಂತಂ ಅಂದ್ರೇನು? ಅಪರಿಮಿತವಾದಂಥದ್ದು, ಲಿಮಿಟ್ಲೆಸ್. 3ನೇ ಶ್ಲೋಕದಲ್ಲಿ ಏನಂತ ನೋಡಿದ್ವಿ? ಪರಿಚ್ಛೇದಹೀನಂ ಅಂತ ನೋಡಿದ್ವಿ. ಅದೇ ಸೇಮ್ ಆಸ್ ಪರಿಚ್ಛೇದಹೀನಂ ಇಸ್ ಈಕ್ವಲ್ ಟು ಅನಂತಂ. ವಿಭುಂ ವಿಭುಂ ವಿವಿಧಂ ಭಾತಿ ಇತಿ ವಿಭುಃ. ವಿವಿಧಂ ಭವತಿ ಇತಿ ವಿಭು. ಭಾತಿ ಅಲ್ಲ, ಭವತಿ. ಕಾರಣ ಹಲವಾರು ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಅದೇ ಕಾರ್ಯ. ಹೇಗೆ ಗೋಲ್ಡ್ ಕಾರ್ಯಗತವಾಗಾದರೆ ಆಭರಣಗಳಾಗತ್ತೋ ಅದು ವಿವಿಧತೆ. ವಿಭುಂ ಎಲ್ಲಿ ಬರುತ್ತೆ ವಿಭು? ಆ್ಯಕ್ಚುಲಿ ಇದೆಲ್ಲ ಒಂದೊಂದು ಶ್ಲೋಕವು ಒಂದೊಂದು ಉಪನಿಷತ್ತಿಗೆ ಹೋಲಿಸ್ಬೋದು ನಾವು. ಎಲ್ಲ ಅದರಿಂದ ಆಚಾರ್ಯರು ತೆಗೆದಿದ್ದಾರೆ. ಕೈವಲ್ಯ ಉಪನಿಷತ್. ಹಾಂ, ಅಲ್ಲಿ ವಿಭುಂ, ಅಲ್ಲಿ ವಿಶ್ವರೂಪ ಈಶ್ವರನ ಲಕ್ಷಣ ಅದು. ಅದು ಉಪಾಸನೆಗೆ ಹೇಳಿರುವಂತಹ ವಿಭು ಕೈವಲ್ಯ ಉಪನಿಷತ್ತಲ್ಲಿ. ಅದಿಲ್ಲಿ ಬರಲ್ಲ. ಇಲ್ಲಿ ನಿರ್ಗುಣ ವಿಭು ಹೇಳಿರೋದು. ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಅದು ವಿಭುಂ. ಇಲ್ಲಿ ನಿರ್ವಿಕಲ್ಪಂ. ನಿರ್ವಿಕಲ್ಪಂ, ಯಾವ ವಿಭಜನೆ, ನೋ ಡಿವಿಷನ್ಸ್ ಇಲ್ಲ. ಆದರೆ ಪಾಠ ಶುರು ಮಾಡಬೇಕಂದ್ರೆ ಡಿವಿಷನ್ ಇದೆ ಅಂತ ಹೇಳ್ತೀವಿ. ಅಧ್ಯಾರೋಪ ಅಪವಾದ. ಅಧ್ಯಾರೋಪವನ್ನು ಮಾಡಿದಾಗ ಜಗತ್ ಕಾರಣಂ ಬ್ರಹ್ಮ ಅಂತ ಹೇಳಿದಾಗ ತಟಸ್ಥ ಲಕ್ಷಣವನ್ನು ಒಪ್ಕೊಳ್ತೀವಿ. ಪಾಠ ಆಗ್ತಾ ಆಗ್ತಾ ಹೋದಾಗ ಸ್ವರೂಪ ಲಕ್ಷಣಕ್ಕೆ ಬನ್ನಿ ಅಪವಾದವನ್ನು ಮಾಡ್ತೀವಿ. ಶುರುನಲ್ಲಿ ಆಭಾಸವಾಗಿ ಇದೆ, ತ್ರಿಪುಟಿಗಳಿದೆ, ಆಮೇಲೆ ತ್ರಿಪುಟಿ ಲೈ, ಅದು ಒಂದೇ ಆಗತ್ತೆ. ನಿರ್ವಿಕಲ್ಪಂ. ನಿರೀಹಂ. ನಿರೀಹಂ, ಈಹ ಅಂದರೆ ಆಸೆ ಅಂತ ಅರ್ಥ, ಕಾಮ ಅಂತ ಅರ್ಥ. ಬ್ರಹ್ಮನಿಗೆ ಕಾಮವೂ ಇಲ್ಲ, ಅದೊಂದು ಅರ್ಥ. ಈಹ ಅಂದರೆ ಕ್ರಿಯಾ ಅಂತಲೂ ಒಂದು ಅರ್ಥ ಇದೆ, ಆ್ಯಕ್ಷನ್. ಸೊ ಬ್ರಹ್ಮನಲ್ಲಿ ಕಾಮವೂ ಇಲ್ಲ, ಎಲ್ಲಿ ಕಾಮ ಇಲ್ಲವೋ ಅಲ್ಲಿ ಕ್ರಿಯೆಯೂ ಇಲ್ಲ. ಆದರೆ ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅಲ್ಲ ಸ್ವಾಮಿ. ಸೋ ಕಾಮಯತ ಬಹುಸ್ಯಾಂ ಪ್ರಜಾ ಏಥಿ ಬಂದ್ಬಿಡ್ತಲ್ಲ, ಅದು ನಿಮ್ಗೆ ಹೋಮ್ವರ್ಕ್. ಅದು ಯಾಕೆ ಹಾಗೆ ಬಂತು, ಇಲ್ಲಿ ಏಕೆ ಯಾಕೆ ಹೇಳಿದ್ದಾರೆ ಹೇಳಿ ನೋಡೋಣ, ಆಮೇಲೆ ನೋಡೋಣ. ಅದು ಹೋಮ್ವರ್ಕ್. ಹೋಮ್ವರ್ಕ್ ಅಷ್ಟೇ, ಹೋಮಲ್ಲೇ ಇರುತ್ತದೆ. ಆಮೇಲೆ ಶಿವಂ
ಶಿವಂ. ಶಿವಂ ಅಂದರೆ ಮಂಗಳಂ, ಶುಭ್ರಂ. ಮಾಂಡುಕ್ಯ ಯಾವುದು ಬರುತ್ತೆ? ಮಾಂಡುಕ್ಯ ಎಲ್ಲ ಉಪನಿಷತ್ಸೆ. ಹೇಳಿ ಮಾಂಡುಕ್ಯ. ಶಾಂತಂ ಶಿವಮದ್ವೈತಂ ಚ ಹಾಂ, ಕರೆಕ್ಟ್ ಸ ಆತ್ಮ ಸ ವಿಜ್ಞೇಯ. ಕರೆಕ್ಟ್. ಅದೇ ಶುರುನೇ ಇಲ್ಲ ಇಲ್ಲಿ, ಶುರುನೇ ಅದು. ನಾ ನಾಂತಃ ಪ್ರಜ್ಞಂ ನ ಬಹಿಃ ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನಃ ಪ್ರಜ್ಞಂ ನಾಃ ಪ್ರಜ್ಞಂ ನಃ ಪ್ರಜ್ಞಾನಗನಂ ಅವ್ಯಪದೇಶ್ಯಂ ಅವ್ಯವಹಾರ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ವಿಜ್ಞೇಯ ಸ ಆತ್ಮ. ಅದು ಶಿವಂ. ಸಂಗಹೀನಂ. ಸಂಗಹೀನಂ ಬೃಹದಾರಣ್ಯಕ. ಅಸಂಗೋ ಹಿ ಅಯಂ ಪುರುಷಃ 4:3:15. ಬ್ರಹ್ಮನಿಗೆ ಯಾವ ಸಂಘವೂ ಇಲ್ವಲ್ಲ, ಇರೋದು ಒಂದೇ ತಾನೆ. ಅವನು ಯಾರನ್ನು ತಾನೇ ಕಟ್ಕೊಳಕ್ಕೆ ಸಾಧ್ಯ? ಸೌಂದರ್ಯ ಲಹರಿಯಲ್ಲಿ ಹೇಳ್ಬೋದು, ಶಿವಶಕ್ತಿಯಾ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ಅಂತ ರಾಗವಾಗಿ ಹೇಳ್ಬೋದು ಅಷ್ಟೆ. ಅದಕ್ಕೆ 48 ದಿವಸ ದಿನಕ್ಕೆ 1000 ಸತಿ ಮಾಡಿದ್ರೆ ಕಲ್ಯಾಣ ಆಗತ್ತೆ ಅಂತ. ಅದು ಅಸಂಗೋಹಿ ಅಯಂ ಪುರುಷ. ಬ್ರಹ್ಮನಿಗೆ ಯಾವ ಸಂಬಂಧವೂ ಇಲ್ಲ ಅಂದರೆ ಯಾರು? ಬ್ರಹ್ಮನಿಗೆ ಯಾರಿಲ್ಲ, ನನಗೆ ಯಾವ ಸಂಬಂಧವೂ ಇಲ್ಲ ಅಂತ ಪ್ರತಿಯೊಬ್ಬರು ಅಂದ್ಕೊಳ್ಬೇಕು. ಅಂದ್ಕೊಳ್ಳೋದಲ್ಲ, ಅದು ಫ್ಯಾಕ್ಟ್, ಸತ್ಯಾಂಶ. ಅದಕ್ಕೆ ಸುಮಾರು ಜನಕ್ಕೆ ಭಯ. ಅಯ್ಯೋ, ನನಗೆ ಇಫ್ ಐ ಆಮ್ ನಾಟ್ ಏಬಲ್ ಟು ಹ್ಯಾವ್ ಎನಿ ರಿಲೇಷನ್, ಹೌ ವಿಲ್ ಐ ಸರ್ವೈವ್ ಇನ್ ದಿಸ್ ವರ್ಲ್ಡ್? ಐ ಆಮ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಒನ್ ಆರ್ ದಿ ಅದರ್ ರಿಲೇಷನ್. ಭಯ ಆಗತ್ತೆ. ಹೌ ವಿಲ್ ಐ ಮ್ಯಾನೇಜ್? ಹೌ ಆರ್ ಯು ಮ್ಯಾನೇಜಿಂಗ್ ಬಿಫೋರ್? That I don't know. That and all you should not ask now. Now having been with relation, I should continue. Insecurity. ಬ್ರಹ್ಮನಿಗೆ ಯಾವ ಇನ್ಸೆಕ್ಯೂರ್ ಇದ್ರೆ ತನ್ನ ಇನ್ಸೆಕ್ಯೂರ್ ಫೀಲ್ ಮಾಡೋಕ್ಕೆ. ಅಸಂಗ ಹಿ ಪುರುಷ. ಅದಕ್ಕೆ ಗೌಡಪಾದರು ಹೇಳೋದು, ಆ ಬ್ರಹ್ಮಜ್ಞಾನವನ್ನು ಗಳಿಸಿದ ಮೇಲೆ ನೀನು ಆರಾಮಾಗಿ ಒಬ್ಬನೇ ಇರೋ. ಯಾರು ನಿನಗೆ ಸಂಘವನ್ನು ಕೇಳ್ತಾರೋ ಅವ್ರ ಜೊತೆಗೆ ಲೀಲೆಯಾಗಿರೋ. ನಿನಗದು ಅವಶ್ಯಕತೆ ಇಲ್ಲ, ಯಾಕಂದರೆ ನೀನು ಒಬ್ಬನೇ ಇರೋದು. ನೀನು ಯಾಕೆ ಅಳ್ತೀಯ? ಯಾರಿಗೆ ಸಂಘ ಬೇಕೋ ನಿನ್ನ ಜೊತೆಗೆ ಅವ್ರು ನಿನ್ನ ಜೊತೆ ಇರ್ತಾರೆ. ಬಟ್ ನೀನು ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಆಗಿರಬೇಕು. ಅಲ್ಲ, ಅಲತ ಶಾಂತಿ ಪ್ರಕರಣದಲ್ಲಿ ಬರುತ್ತೆ ಒಂದು ಶ್ಲೋಕ, ಜ್ಞಾಪಕ ಬರುತ್ತಲ್ಲ, ಗೀತೆಯಲ್ಲೂ ಬರುತ್ತಲ್ಲ 3ನೇ ಅಧ್ಯಾಯದಲ್ಲಿ. ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ. 2ನೇ ಅಧ್ಯಾಯಕ್ಕಿಂತ ಇದು ಚೆನ್ನಾಗಿದೆ ಶ್ಲೋಕ. ಪ್ರಜಹಾತಿ ಯದಾ ಕಾಮನ್ಗಿಂತ ಇದು ತುಂಬ ಚೆನ್ನಾಗಿದೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ನೈವ ತಸ್ಯ ಕೃತೇನಾರ್ಥಃ. ನನಗೆ ಯಾರಿಂದ ನನಗೇನು ಆಗಬೇಕಾಗಿಲ್ಲ ಅಂತಾನೆ ಕೃಷ್ಣ. ನೈವ ತಸ್ಯ ಕೃತೇನಾರ್ಥಃ ನಾ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಯಾರ ಹಂಗಿಂದಲೂ ನನಗೇನು ಆಗಬೇಕಾಗಿಲ್ಲ. ಇದ್ದರೆ ಎಸ್ ಥ್ಯಾಂಕ್ ಯು, ಯು ಹೆಲ್ಪ್ ಮೀ ಅಂತ ಹೇಳ್ತೀನಿ, ಇಲ್ಲ ಅದು ಸುಮ್ಮನೆ ಇರ್ತೀನಿ. ಕೃಷ್ಣನ ಮಾತು 3ನೇ ಅಧ್ಯಾಯದ 17-18 ಶ್ಲೋಕ ಅನ್ಕೊಳ್ತೀನಿ. ಅಸಂಗ ಸಂಗಹೀನ ಯತ್ ಓಂಕಾರಗಮ್ಯ. ಅಕಾರ ಉಕಾರ ಮಕಾರ ಆಗಿರುವಂತಹ ಓಂಕಾರ. ಇಲ್ಲಿ ಓಂಕಾರಗಮ್ಯ ಅಂದರೆ ತುರ್ಯ, ಸೈಲೆನ್ಸ್. ಸೈಲೆನ್ಸ್ ಅಂದರೆ ಬ್ರಹ್ಮಜ್ಞಾನ ಬಂದ ಮೇಲೆ, ಅದು ಇವಾಗಲೇ ಬಂದಿದೆಯಲ್ಲ, ಬಂದ ಮೇಲೆ ಮಾಡುವಂಥದ್ದಾಗಲಿ ಮಾತಾಡುವಂಥದ್ದಾಗಲಿ ಏನೂ ಇರೋದಿಲ್ಲ. ಸೈಲೆನ್ಸ್. ಪೂರ್ಣ ಬ್ರಹ್ಮ. ಅರ್ಥ ಆಯಿತು. ಏನಂತ ಮಾತಾಡಬೇಕು? ಒಬ್ಬರು ಅಮ್ಮ ಹೇಳಿದ್ರು, ಈಗಲೂ ವಯಸ್ಸಾಗಿದೆ ಪಾಪ ಅವ್ರಿಗೂ, ಅದನ್ನು ತೊಗೊಳ್ಬೋದು, 77 ವರ್ಷ ಆಯಿತು ಸ್ವಾಮಿ. ಜಾಸ್ತಿ ವೇದಾಂತವನ್ನು ಅಧ್ಯಯನ ಮಾಡಿದ್ಮೇಲೆ ಯಾರ ಹತ್ರನೂ ಮಾತಾಡಬೇಕು ಅಂತ ಅನ್ಸಲ್ಲ, ಎಲ್ಲೂ ಹೊರಗಡೆ ಹೋಗಬೇಕು ಅನ್ಸಲ್ಲ. ನಾನು ಅವ್ರು ಕೇಳಿದೆ, ನಿಮಗೆ 77 ವರ್ಷ ಆಯಿತು, ಹೊರಗಡೆ ಹೋಗಿ ಹತ್ತದ ಕಷ್ಟ, ಮೆಟ್ಲು ಹತ್ತದ ಇಳಿಯೋದು ಕಷ್ಟ, ಅದಕ್ಕಿದೆ ಹೇಳ್ತಿದ್ದೀರಾ ಅಂತ. ಇಲ್ಲ ಖಂಡಿತ ಅಂಥದ್ದು. ಯಾವ ಫಂಕ್ಷನ್ಗೂ ಹೋಗೋದಿಲ್ಲ, ಮನೆಯವ್ರಿಗೆ ಬಂದ್ರೂ ಬರಬೇಡಿ ಅಂತ ಹೇಳ್ತೀನಿ. ಹಾಗಂದು ನೀವು ಮಾಡಿ ಅಂತ ಹೇಳ್ತಿಲ್ಲ, ನೀವು ಮಾಡೋದೂ ಇಲ್ಲ ಗೊತ್ತು, ಬಟ್ ಅವ್ರು ಹಾಗೆ ಹೇಳಿ ಸಾಕು. ಮಾತಾಡಬೇಕು ಅಂತ ಬಂದರೆ ಅದು ಸತ್ಯವಾಗಿ ಮಾತಾಡ್ತೀವ, ಮಿಥ್ಯಾ ಪ್ರಪಂಚದ ಬಗ್ಗೆನೇ ಮಾತಾಡಬೇಕು, ನಂಗೆ ಅದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತಾರೆ. 77 ವರ್ಷಕ್ಕಾದ್ರೂ ಬಂದಿದೆಯಲ್ಲ ಆ ಥರ ಮನಸ್ಸು. ಯೋಚನೆ ಮಾಡಿ. ಓಂಕಾರ ತುರ್ಯ, ಸೈಲೆನ್ಸ್. ಜ್ಞಾನದಿಂದ ಬರಬೇಕು ಸೈಲೆನ್ಸ್.
ಬ್ರಹ್ಮಜ್ಞಾನದಿಂದ ಬರಬೇಕು. ಅದಕ್ಕೆ ಮೌನ ವ್ಯಾಖ್ಯಾನ ಅಂತ ಹೆಸರು. ಉಪದೇಶವನ್ನು ಮಾಡಿ ಆದಮೇಲೆ ಸಾಕು. ನಾನು ನಿಮ್ಗೆ ಮುಂಚಿಂದನೂ ಹೇಳ್ತಿದ್ದೆ, ಜ್ಞಾಪಕ ಇದೆಯಾ? ಪಾಠ ನಿಲ್ಲಿಸ್ಬಿಡ್ತೀನಿ, ಇವಾಗ ನೋಡಿ 6 ತಿಂಗಳು ಮಾಡಲಿಲ್ಲ, ಹೀಗೆ. ಯಾಕೆ ನನಗೂ ಅಭ್ಯಾಸ ಆಗಿದೆ, ಹಾಗೆ ಸ್ವಲ್ಪ ಸಾಕು ಅಂತ ಇಷ್ಟು ಕಿರ್ಚ್ಕೊಂಡು ಹೇಳಿದ್ಮೇಲೆ ಅವ್ರಿಗೆ ಸಾಕು ಅಂತ ಅನಿಸ್ಬೇಕಲ್ವ? ಮತ್ತೇನಿದೆ, ಇದೇ ಉಪನಿಷತ್ತು ಮತ್ತು ಸೋಯಲೆಂಟಾಗಿ ಆಶ್ರಮಕ್ಕೆ ಇವಾಗೆಲ್ಲರೂ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ. ಮುಂಚೆ ಎಲ್ಲ ಮಾಡ್ತಿದ್ವಿ ನಾವು, ಇವಾಗೆಲ್ಲ ಸಹಾಯಕ್ಕೆ ಬಂದಿದ್ದಾರೆ. ಅವ್ರನ್ನೆಲ್ಲ ಕಾರ್ಯಗತವಾಗಿ ಬಿಟ್ಟಾಯಿತು. ನಾವು ಊಟ ಮಾಡೋದು, ರೂಮಲ್ಲಿ ಕೂತ್ಕೊಳ್ಳೋದು, ಸೈಲೆಂಟಾಗಿರೋದು, ಕೆಲಸ ಮಾಡೋದು ಮಾಡ್ತಾರೆ. ಆಗ ಮಾಡಲಿಲ್ವಂದರೆ ಕರ್ಮಯೋಗ ಪಾಠ ಮಾಡೋದು, ಆಯಿತಾ? ಕೆಲಸ ಆಗುತ್ತೆ. ಆಮೇಲೆ ಮತ್ತೆ 4ನೇ ಅಧ್ಯಾಯಕ್ಕೆ ಬಂದ್ಬಿಡೋದು ಜ್ಞಾನಯೋಗಕ್ಕೆ. ಅಷ್ಟೇ. ತುರ್ಯಂ ಯದೋಂಕಾರ ಗಮ್ಯಂ ನಿರಾಕಾರಂ. ಸೇಮ್ ಅರ್ಥ, ನಿರಾಕಾರಂ. ಆಕಾರ ಇಲ್ಲ, ಆಕಾಶದ ರೀತಿಯಾಗಿ ಎಲ್ಲ ಕಡೆ ಆಲ್ ಪರ್ವೇಡಿಂಗ್ ಸ್ಪೇಸ್ ಥರ. ಅತಿ ಉಜ್ವಲಂ, ಜ್ಯೋತಿಷಾಂ ತಜ್ಜ್ಯೋತಿ ತಮೇವ ಭಾಂತಂ ಅನುಭಾತಿ ಸರ್ವಂ. ಅದೇ ಜ್ಯೋತಿಷಾಂ ತಜ್ಜ್ಯೋತಿ. ಫಸ್ಟು ಆತ್ಮಚೈತನ್ಯದಿಂದ ಮನಸ್ಸು ಬೆಳ್ಕೊಳ್ಳುತ್ತೆ, ಮನಸ್ಸಿನಿಂದ ಇಂದ್ರಿಯದಿಂದ ದೇಹದಿಂದ ಪ್ರಪಂಚ ವ್ಯಕ್ತವಾಗುತ್ತೆ. ಅದಕ್ಕೆ ಬೆಳಕಿಗಿಂತ ಬೆಳಕು. ಜ್ಯೋತಿಷಾಂ ತಜ್ಜ್ಯೋತಿ ಅತಿ ಉಜ್ವಲಂ. ಮೃತ್ಯುಹೀನಂ. ಆತ್ಮಕ್ಕೆ ಅಥವಾ ಬ್ರಹ್ಮನಿಗೆ ಮರಣ ಅನ್ನೋದೇ ಇಲ್ವಲ್ಲ. ನನಗೆ ಮರಣ ಇಲ್ಲ, ನಾನು ಅಮರ, ಐ ಆಮ್ ಇಮ್ಮಾರ್ಟಲ್ ಅನ್ನೋದನ್ನು ನಾನು ಕ್ಲೈಮ್ ಮಾಡಬೇಕು. ಏನೋ ಐ ಆಮ್ ಇಮ್ಮಾರ್ಟಲ್ ಅನ್ನೋದನ್ನು ಐ ಹ್ಯಾವ್ ಟು ಕ್ಲೈಮ್, ಐ ಹ್ಯಾವ್ ಟು ಅಸರ್ಟ್. ಬಾಡಿ ಇಸ್ ಮಾರ್ಟಲ್ ಅನ್ನೋದನ್ನು ಅಕ್ಸೆಪ್ಟ್ ಮಾಡಬೇಕು. ಉಲ್ಟಾ ಮಾಡ್ತಿದ್ದೀವಿ ನಾವು, ಯಾಕಂದರೆ ನಮಗೆ ಕಾನ್ವೆಂಟಲ್ ಎಜುಕೇಷನ್ ಆಗಿರೋದ್ರಿಂದ ಉಲ್ಟಾ ಮಾಡ್ತಿದ್ದೀವಿ. ಬಾಡಿ ಈಸ್ ಇಮ್ಮಾರ್ಟಲ್, ಅಧ್ಯಾರೋಪ ಇದು ಅಧ್ಯಾಸ ಆಗಿದೆ. ಬಾಡಿ ಈಸ್ ಇಮ್ಮಾರ್ಟಲ್, ಸೊ ಐ ಆಮ್ ಕ್ರೈಯಿಂಗ್. ದಿ ಕಾನ್ಷಿಯಸ್ನೆಸ್ ಐ ಆಮ್ ಇಮ್ಮಾರ್ಟಲ್ ಅಂತ ಆಗಬೇಕು. ಬಾಡಿ ಈಸ್ ಮಾರ್ಟಲ್, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಎಷ್ಟು ಬೇಕೋ ಅಷ್ಟು ಮಾಡೋದು, ಆಮೇಲೆ ಸುಮ್ಮನಿರೋದು ಅಷ್ಟೆ. ಸೊ ಮೃತ್ಯುಹೀನಂ ಅಯಂ ಪೂರ್ಣ ಆನಂದ ಅಮರಃ, ಅದು ಸತ್ಯ. ದೇಹ ಮಿಥ್ಯಾ, ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಯಾವುದು ಮಿಥ್ಯಾ, ಯಾವುದು ಬರುತ್ತೋ ಹೋಗುತ್ತೋ ಅದು ಮಿಥ್ಯಾ. ಆಯ್ತು, ಕೊನೆಯ 8ನೇ ಶ್ಲೋಕ. ಇನ್ನೊಂದಿದೆ, 8 ಹೋಗ್ಬಾರ್ದು. ಯದಾನಂದ ಸಿಂಧೋ ನಿಮಗ್ನಃ ಪುಮಾನ್ ಸ್ಯಾತ್. ಯದಾನಂದ ಸಿಂಧೋ ನಿಮಗ್ನಃ ಪುಮಾನ್ ಸ್ಯಾತ್. ಅವಿದ್ಯಾ ವಿಲಾಸ ಸಮಸ್ತಃ ಪ್ರಪಂಚಃ. ಅವಿದ್ಯಾವಿಲಾಸಃ ಸಮಸ್ತಃ ಪ್ರಪಂಚಃ. ತದಾ ನ ಸ್ಫುರಂತ್ಯದ್ಭುತಂ ಯನ್ನಮಿತ್ತಂ. ಯನ್ನಿಮಿತ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಮತ್ತೆ 4ನೇ ಶ್ಲೋಕದ ರಿಪಿಟೇಷನ್. ಕೇರ್ ಆಫ್ 4th ಶ್ಲೋಕ ಅಂತ ಹಾಕೊಂಬಿಡಿ. 4ನೇ ಶ್ಲೋಕ ನೋಡಿ, ಇವಾಗಲೇ ಮರ್ತೋಯ್ತು ನಮಗೆ. ಎಷ್ಟು ಚೆನ್ನಾಗಿದೆ ನೋಡಿ. 4ನೇ ಶ್ಲೋಕ ಯಾವುದು ಅಂದರೆ ಇವಾಗ ಹಿಂದೆ ಪೇಪರಿಂದ ತಿರುಗಿಸ್ಬೇಕು, ಅಷ್ಟು ಚೆನ್ನಾಗಿದೆ ನಮ್ಮ ಮೆಮೊರಿ. ಯದಾ ಪುಮಾನ್, ಯಾವ ಸಾತ್ವಿಕ ಪುರುಷನು, ಪುಮಾನ್ ವೈಸ್ ಪರ್ಸನ್, ಸಾತ್ವಿಕ ಮನುಷ್ಯನು ಶ್ರವಣ ಮನನ ನಿಧಿಧ್ಯಾಸನವನ್ನು ಕೈಗೊಳ್ತಾನೋ, ಯಾವಾಗ ಶ್ರವಣ ಮನನ ನಿಧಿಧ್ಯಾಸನವನ್ನು ಕೈಗೊಳ್ತಾನೋ, ಆನಂದ ಸಿಂಧೋ ನಿಮಗ್ನ ಸ್ಯಾತ್. ಆನಂದ ಸಿಂಧು, ನಿಮಗ್ನ, ಆನಂದದಲ್ಲಿ ಅವನ ಸ್ವರೂಪವೇ ಆನಂದ ಅಂತ ಮುಳುಗಿರ್ತಾನೋ, ತದಾ ಅವಾಗ ನ ಸ್ಫುರತಿ ಸಮಸ್ತಃ ಪ್ರಪಂಚ. ಆನಂದದಲ್ಲಿ, ಅವನ ಸ್ವರೂಪದಲ್ಲಿ ಅವನು ನಿಂತಿದ್ದಾಗ ಪ್ರಪಂಚದಲ್ಲಿ ಆನಂದ ಇದೆ ಅನ್ನುವಂಥದ್ದಲ್ಲಿ ಅವನು ಆ ವ್ಯಕ್ತಿಯ ತೋರಿಸ್ಕೊಳ್ಳೋದೇ ಇಲ್ಲ. ಅವನು ಆ ಪ್ರಪಂಚದಲ್ಲಿ ಆನಂದ ಇದೆ ಅದಕ್ಕೆ ಹೋಗ್ತೀನಿ ಅನ್ನೋದೇ ತೋರಿಸಲ್ಲ ಅವನು. ಮೀನ್ಸ್ ಹಿ ವಿಲ್ ನಾಟ್ ಶೋ ಎನ್ ಇಂಟ್ರೆಸ್ಟ್. ಯದಾ ಪುಮಾನ್ ಆನಂದ ಸಿಂಧೋ ನಿಮಗ್ನ ಸ್ಯಾತ್ ತದಾ ಅವಾಗ ನ ಸ್ಫುರತಿ, ಏನು ಸಮಸ್ತ ಪ್ರಪಂಚ, ಅದು ತಾನಾಗಿ ಪ್ರಪಂಚ ಕಾರ್ಯಗತವಾಗಿರುವಂಥ ಪ್ರಪಂಚ ತನ್ನಲ್ಲಿ ತಾನೇ ಎಕ್ಸಿಸ್ಟ್ ಆಗಲ್ಲ, ನಾನೇ ಅದಕ್ಕೆ ಆಧಾರ. ಅದು ಎಕ್ಸಿಸ್ಟ್ ಆಗ್ತಿದೆ ಅಂದ್ರೇನು? ಅವಿದ್ಯಾ ವಿಲಾಸ,
ಕಾರ್ಯಪ್ರಪಂಚಕ್ಕೆ ಅಸ್ತಿತ್ವವನ್ನು ಕೊಡ್ತಿದ್ದೀನಿ ಅಂದ್ರೇನು? ಮನಸ್ಸಿನಲ್ಲಿ ಅವಿದ್ಯಾ ವಿಲಾಸ, ಅಜ್ಞಾನ ಇದೆ. ಅಜ್ಞಾನ ಎಲ್ಲಿವರೆಗೂ ಇರುತ್ತೆ? ನಾನು ಅದಕ್ಕೆ ಸತ್ಯಾಂಶ ಕೊಡೋವರೆಗೂ ಅಜ್ಞಾನ ಇರುತ್ತೆ. ಅದು ಹೋಯಿತು, ಸೂರ್ಯ ಉದಯಿಸ್ತಾ ಇಲ್ಲ, ಸೂರ್ಯ ಅಸ್ತಮಾಗ್ತಿಲ್ಲ ಅಂತ ಆ ಅಜ್ಞಾನ ಹೋಯಿತು. ನಾಳೆ ಏನಾಗುತ್ತೆ? ಮನಸ್ಸಿನಲ್ಲಿ ಜ್ಞಾನ ಬಂತು, ಅದರ ವ್ಯವಹಾರದಲ್ಲಿ ಉದಯ ಅಸ್ತಮ ಆಗ್ತಾ ಇದೆ, ಸಂತೋಷವಾಗಿ ಅದನ್ನು ಸ್ವೀಕರಿಸ್ತೀನಿ. ಮನಸ್ಸಿನಲ್ಲಿ ಯಾವ ಕರ್ಮವೂ ಅಂಟುದಿಲ್ಲ ಅವಾಗ ನನಗೆ. ಹಾಗಿರಬೇಕು. ತದಾ ನ ಸ್ಫುರಂತಿ ಸಮಸ್ತಃ ಪ್ರಪಂಚಂ ಅವಿದ್ಯಾ ವಿಲಾಸಃ ಸ್ಯಾತ್ ಯನ್ನಿಮಿತ್ತಂ ಯತ್ ಅದ್ಭುತಂ. ಕಾರಣಬ್ರಹ್ಮ ಇರೋದ್ರಿಂದಲೇ ಕಾರ್ಯಪ್ರಪಂಚದಲ್ಲಿ ಲವಲೇಶ ಆನಂದ ಆಭಾಸ ರೂಪದಲ್ಲಿದೆ. ಮಿಥ್ಯಾ ಪ್ರಪಂಚದಲ್ಲಿ ಏನಾಗ್ತಿದೆ? ಅನುಭವಕ್ಕೆ ಬರ್ತಾ ಇದೆ ಆನಂದ, ಆಭಾಸ ಆನಂದ. ಅದನ್ನು ಒಪ್ಕೊಳ್ತೀವಿ, ದ್ವೈತ ರೀತಿಯಾಗಿ ಅದನ್ನು ಒಪ್ತೀವಿ. ಅದಾದರೆ ಅದು ನಿಜವಾದ ಆನಂದ ಅಲ್ಲ. ಯನ್ನಿಮಿತ್ತಂ, ಲವಲೇಶ ಆನಂದ, ಆಭಾಸ ಆನಂದ ಎಲ್ಲಿಂದ ಬರ್ತಿದೆ? ಕಾರಣ ಬ್ರಹ್ಮನಿಂದ ಬರ್ತಾ ಇದೆ. ಅದ್ಭುತಂ, ಅದ್ಭುತಂ ಅಂದರೆ ಈ ಪ್ರಪಂಚ ಏನು ನಮಗೆ ಕಾಣಿಸ್ತಿದೆ, ಕಾರ್ಯಪ್ರಪಂಚ ತುಂಬ ಚೆನ್ನಾಗಿ ಭಗವಂತನ ಸೃಷ್ಟಿ. ವೇದಾಂತಿನ ಏನು ಮಾಡ್ತಾನೆ? ಬ್ರಹ್ಮಜ್ಞಾನ ಬಂದ ಮೇಲೆ ಪ್ರಪಂಚವನ್ನು ವಿಶ್ವರೂಪ ಈಶ್ವರನಾಗಿ ನೋಡ್ತಾನೆ. ಹಿ ಸೀಸ್ ದಿ ಎಂಟೈರ್ ವರ್ಲ್ಡ್ ಆಸ್ ವಿಶ್ವರೂಪ ಈಶ್ವರ. ಎಲ್ಲರಿಗೂ ಒಂದು ನಮಸ್ಕಾರ ಮಾಡ್ತಾನೆ, ಏನಿದ್ರೂ ಸರಿ. ಮಾಧವೀಲತಾ ಬರಬೇಕಾ? ಬಂದರೆ ಸಂತೋಷ. ಅಣ್ಣಾಮಲೈ ಬರಬೇಕಾ? ಬಂದರೆ ಸಂತೋಷ. ಬರಲಿಲ್ವಾ? ಪ್ರಾರ್ಥನೆ ಮಾಡೋದು, ನಿಮ್ಮ ಹತ್ರ ಮತ್ತೆ ಹೋಮ ಮಾಡ್ತೀವಿ ಅಂತ ಕೇಳೋದು, ಕಾಂಟ್ರಿಬ್ಯೂಷನ್ ತೊಗೊಳ್ಳೋದು, ಮತ್ತೆ ಹೋಮ ಮಾಡೋದು, ಅಷ್ಟೇ ಅಲ್ವಾ? ಬಂದೇ ಬರ್ತಾರೆ, ಬರಲೇಬೇಕು. ಇಲ್ಲ ಒಂದು ಚಕ್ರಪ್ಪ, DMK ಗೌರ್ಮೆಂಟ್ ಒಂದು ಸತಿ ಇರಬೇಕು, ಮತ್ತೆ ಹೀಗೆ ಬರಬೇಕು, ಕಾಂಗ್ರೆಸ್ ಇರಬೇಕು, BJP ಬರಬೇಕು, ಎಲ್ಲರಿಗೂ ಭಗವಂತ ಕಾರ್ಯಪ್ರಪಂಚದಲ್ಲಿ ಜಾಗ ಕೊಟ್ಟಿದ್ದಾನೆ. ಅದು ಕಾಯಬೇಕು ಅಷ್ಟೆ. ನಾವು ಅಂದ್ಕೊಂಡಿದ್ದ ತಕ್ಷಣ ಎಲ್ಲ ಆಗಲ್ಲ. ನಾವು ಏನೇನೋ ಅಂದ್ಕೊಂಡಿದ್ವಿ, ಆಯಿತಾ? ನಮ್ಮ ಜೀವನದಲ್ಲೇ ನಮ್ಮ ಪ್ರಾರಬ್ಧ ಕರ್ಮವೇ ಅಂದ್ಕೊಂಡಿದ್ದಾಗಲಿಲ್ಲ. ಇಷ್ಟು ಪ್ರಪಂಚವನ್ನು ಆಳಬೇಕು ಅಂದರೆ ಭಗವಂತ ಎಲ್ಲರಿಗೂ ಒಂದು ಜಾಗ ಮಾಡಿಟ್ಟಿದ್ದಾನೆ. ಅದು ಟೈಮ್ಗೆ ಆಗುತ್ತೆ. ಯತ್ ಅದ್ಭುತಂ. ವೇದಾಂತಿನ ಏನು ಮಾಡ್ತಾನೆ? ಎಲ್ಲದರಲ್ಲಿಯೂ ಆನಂದವಾಗಿರ್ತಾನೆ. ಹಿ ಹ್ಯಾಸ್ ಹ್ಯಾಂಡೆಡ್ ಓವರ್ ಹಿಸ್ ಬಾಡಿ, ಹಿಸ್ ಮೈಂಡ್, ಆಲ್ಸೋ ದಿ ಪ್ರಪಂಚಾಸ್ ಡೇ ಟು ಡೇ ಆಕ್ಟಿವಿಟೀಸ್ ಟು ಭಗವಾನ್. ಯದ್ ಅದ್ಭುತಂ ಯನ್ನಿಮಿತ್ತಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಇದರಲ್ಲಿ ಹೆಚ್ಚಿಗೆ ಹೇಳುವಂಥದ್ದಿಲ್ಲ, ಯಾಕಂದರೆ 4ನೇ ಶ್ಲೋಕದಲ್ಲಿ ಹೇಳಾಗಿದೆ. ಮತ್ತೆ ರಿಪಿಟೇಷನ್ ಅಷ್ಟೆ. 9ನೇದು ಸ್ವರೂಪಾನುಸಂಧಾನ ರೂಪಾಂ ಸ್ತುತಿಂ ಯಃ ಪಟೇದಾಧರಾತ್ ಭಕ್ತಿಭಾವೋ ಮನುಷ್ಯಃ ಶೃಣೋತೀಹ ವಾ ನಿತ್ಯಮುದ್ಯುಕ್ತಚಿತ್ತಃ ಭವೇದ್ವಿಷ್ಣುರತ್ರೈವ ವೇದ ಪ್ರಮಾಣಾತ್. ಫಲಶ್ರುತಿ. ಈ ಸ್ವರೂಪಾನುಸಂಧಾನ ಅಷ್ಟಕಂ ಪಾರಾಯಣ ಮಾಡೋದರಿಂದ, ಅಧ್ಯಯನ ಅರ್ಥವನ್ನು ತಿಳಿದು ನಿಧಿಧ್ಯಾಸನ ಮಾಡೋದರಿಂದ ಏನು ಫಲ ಅನ್ನು ತಿಳಿಸ್ತಿದ್ದಾರೆ. ಶೀಘ್ರವಾಗಿ ನಿಮಗೆ ಕಲ್ಯಾಣ ಆಗತ್ತೆ, ಗಂಡು ಮಗು ಹುಟ್ಟತ್ತೆ, ಪ್ರಮೋಷನ್ ಸಿಗತ್ತೆ, ಸಾಲ ನೀಗತ್ತೆ, ಆಯಿತಾ? ಮನಸ್ಸಿನೆಲ್ಲ ತೊಂದರೆಗಳೆಲ್ಲ ದೂರ ಆಗತ್ತೆ. ಇನ್ನೇನು ಹೇಳ್ಬೋದು? ಇಷ್ಟೇ ತಾನೇ. ಕೆಲಸ ಸಿಗತ್ತೆ, ಪ್ರಮೋಷನ್ ಸಿಗತ್ತೆ, ಮಗಳಿಗೆ ಮದುವೆ ಆಗತ್ತೆ, ಗಂಡು ಮಗು ಆಗತ್ತೆ, ಆಮೇಲೆ ಮದುವೆ ಆಗತ್ತೆ. ಉಲ್ಟಾ ಹೇಳಿದ್ನಾ? ಮದುವೆ ಆದಮೇಲೆ ಮಗು ಆಗತ್ತೆ. ಹಾಂ, ಇದು ಈ ಶ್ಲೋಕದಿಂದ ಆಗುವಂಥ ಫಲ. ಅದನ್ನೆಲ್ಲ ಹೇಳ್ತಿಲ್ಲ ಶಂಕರರು. ಅಯ್ಯೋ, ಏನು ಹೇಳ್ತಿದ್ದಾರೆ? ಯಹ ಮನುಷ್ಯ, ಯಹ ಭಕ್ತಿಭಾವ ಮನುಷ್ಯ, ಯಾವ ಮನುಷ್ಯನು ಭಕ್ತಿಯಿಂದ, ಶ್ರದ್ಧೆಯಿಂದ, ಆದರಾತ್ ಈ ಸ್ವರೂಪಾನುಸಂಧಾನವನ್ನು ಉತ್ಕೃಷ್ಟ ಅಂತ ನೋಡ್ತಾನೋ, ನನ್ನ ನಿಧಿಧ್ಯಾಸನಕ್ಕೆ ಇದು ಉತ್ತಮೋತ್ತಮವಾದ ಗ್ರಂಥ ಅಂತ ನೋಡ್ತಾನೋ, ಆದರಾತ್ ಯಹ ಮನುಷ್ಯ ಭಕ್ತಿಭಾವ
ಪಠೇತ್, ಆಧರಾತ್ ಪಠೇತ್, ರೆಸ್ಪೆಕ್ಟಿಂದ ಇದನ್ನು ಓದ್ತಾನೋ. ಪಠೇತ್ ಸ್ವರೂಪಾನುಸಂಧಾನ ರೂಪಾಂ, ಸ್ವರೂಪಾನುಸಂಧಾನ ರೂಪಾಂ ಶೃಣೋತೀಹ. ಈ ಅಷ್ಟಕವನ್ನು ನಿಧಿಧ್ಯಾಸನ ರೀತಿಯಲ್ಲಿ ಯಾರು ಉಪಯೋಗಿಸ್ತಾನೋ, ಇದು ಒಂದು ಪ್ರತ್ಯೇಕವಾದ ಭಗವಂತನ ಮೇಲೆ ನಿಧಿಧ್ಯಾಸನ ಅಲ್ಲ, ಅದು ಉಪಾಸನೆ. ನನ್ನ ಮೇಲೆ ನಾನು ಮಾಡುವಂಥದ್ದು ಉಪಾಸನೆ ಅಲ್ಲ, ನಿಧಿಧ್ಯಾಸನ. ಭಗವಂತನ ಮೇಲೆ ಮಾಡೋದು ಉಪಾಸನೆ. ಯಾರು ಶ್ರದ್ಧೆಯಿಂದ ಪ್ರತಿನಿತ್ಯ ಮೊದಲನೇ ಹಂತದಲ್ಲಿ ಪಾರಾಯಣ ಮಾಡಬೇಕು, ಎರಡನೇ ಹಂತದಲ್ಲಿ ಅರ್ಥವನ್ನು ತಿಳಿಬೇಕು, ಮೂರನೇ ಹಂತದಲ್ಲಿ ಅದು ಹೇಳಿರುವಂತಹ ಲಕ್ಷಣವೆಲ್ಲ ನನಗೇ ಶಾಸ್ತ್ರ ಹೇಳ್ತಿದೆ ಅಂತ ತಿಳಿಬೇಕು. ಯಾರು ಆ ರೀತಿಯಾಗಿ ಶೃಣೋತೀಹ ನಿತ್ಯಂ ಉದ್ಯುಕ್ತ ಚಿತ್ತ, ಪ್ರತಿನಿತ್ಯವೂ ಈ ಮೂರು ಪಾರಾಯಣ, ಅರ್ಥ ಹಾಗೂ ನನ್ನ ಸ್ವರೂಪವೇ ಅಂತ ಯಾರು ಉದ್ಯುಕ್ತ ಚಿತ್ತ, ಅದೇ ಟೋಟಲ್ ಕಮಿಟ್ಮೆಂಟ್. ಇವತ್ತೊಂದು ದಿವಸ ಮಾಡೋದು, ನಾಳೆ ಒಂದು ದಿವಸ ಮಾಡೋದು, ಆಮೇಲೆ ಸುಸ್ತಾಯ್ತು, ಅಯ್ಯೋ ಬೇಜಾರು, ಹೀಗೆ ಹೇಳಬಾರ್ದು. ಪ್ರತಿನಿತ್ಯವೂ ಬೆಳಗ್ಗೆ ಎದ್ದಿದ ತಕ್ಷಣ ಅದ್ವೈತ ಮಕರಂದ ಓದಬೇಕು. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಸ್ವರೂಪಾನುಸಂಧಾನ ಅಷ್ಟಕಂ ಓದಬೇಕು. ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ನಾನು ಇವಾಗ ಅದ್ವೈತ ಮಕರಂದ ಬೆಳಗ್ಗೆ ಓದ್ತಾ ಇದ್ದೀನಿ. ಪ್ರತಿನಿತ್ಯ ಅದು ತುಂಬ ಹಿಡಿಸ್ಬಿಡ್ತು ನನಗೆ, ತುಂಬಾ ಚೆನ್ನಾಗಿದೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳಿಂದ ಸದ್ದರ್ಶನ ಓದ್ತಾ ಇದ್ದೀನಿ, ಎಷ್ಟೋ ವರ್ಷಗಳಿಂದ ಬಿಡ್ತಾನೇ ಇಲ್ಲ, ಒಂದು ದಿವಸ ಬಿಟ್ಟಿಲ್ಲ. ಇವಾಗ ಇದನ್ನು ನಾಳೆಯಿಂದ ಇದನ್ನು ಶುರು ಮಾಡಿಬಿಡ್ತು, ಹೇಳಿ ಮಲಗೋದು. ಎರಡರ್ಥ, ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳಿದ್ರೆ ಬೇಗ ನಿದ್ದೆ ಬರುತ್ತೆ. ಆವಾಗ ಹೇಗಿದ್ರೂ ನಮಗೆ ಸಮಾಧಿನೂ ಸಿದ್ಧಿಸುತ್ತೆ, ಆನಂದವಾಗಿರ್ತೀವಿ. ನೋಡಿ, ಹಾಗೆ ಪ್ರತಿನಿತ್ಯ ಮಾಡಬೇಕು. ನಿತ್ಯಂ ಉದ್ಯುಕ್ತ ಚಿತ್ತ. ಉದ್ಯುಕ್ತ ಚಿತ್ತ ಅಂದರೆ ಕಮಿಟ್ಮೆಂಟ್. ನಮಗೆ ಕಮಿಟ್ಮೆಂಟೇ ಲ್ಯಾಕಿಂಗ್. ಒಂದು ದಿವಸ ಮಾಡ್ತೀವಿ, ಒಂದು ದಿವಸ ಮಾಡಲ್ಲ, ಹಾಗೆ. ಆಮೇಲೆ ಅದಕ್ಕೆ ಕಾರಣ ಹೇಳ್ತೀವಿ, ಅದು ಇದು ಇದು ಅಂತೆಲ್ಲ ಹೇಳ್ತೀವಿ ಅಷ್ಟೆ. ಶೃಣೋತಿ ಹವ ನಿತ್ಯಮುದ್ಯುಕ್ತ ಚಿತ್ತ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಈ ಸ್ವರೂಪಾನುಸಂಧಾನ ಅಷ್ಟಕಂ ಅತ್ರ ಏವ ವಿಷ್ಣು ಭವೇತ್. ಅತ್ರ ಏವ, ತತ್ರ ಅತ್ರ, ಅಲ್ಲಿ ಇಲ್ಲಿ ನೀವು ಪೂರ್ಣ ವಿಷ್ಣು ಆಗ್ತಿರಂತೆ. ವಿಷ್ಣು ಸರ್ವವ್ಯಾಪ್ನೋತಿ, ವ್ಯಾಪಕಃ. ಶಂಖಚಕ್ರ ಗದಾಧಾರಿ ವಿಷ್ಣು ಅಲ್ಲ. ಅದಕ್ಕೆ ನಾವು ಸ್ವರೂಪಾನುಸಂಧಾನ ಅಷ್ಟಕಕ್ಕೆ ಬರೋ ಅವಶ್ಯಕತೆ ಇಲ್ಲ. ಅದು ವಿಷ್ಣು ಸಹಸ್ರನಾಮ ಓದಿದ್ರೆ ಸಾಕು, ಇಲ್ಲ ಅಷ್ಟಾಕ್ಷರಿ ಜಪವನ್ನು ಮಾಡಿದ್ರೆ ಸಾಕು. ಅತ್ರೈವ ವಿಷ್ಣು ಭವೇತ್, ನನ್ನ ಮಾತಲ್ಲ, ವೇದ ಪ್ರಮಾಣಾತ್. ಇದು ವೇದದಲ್ಲಿ ಹೇಳಿದೆ. ಎಲ್ಲಿ ಹೇಳಿದೆ ವೇದದಲ್ಲಿ? ಕಠೋಪನಿಷತ್. ಅತ್ರ ಬ್ರಹ್ಮೈವ ಸಮಶ್ನುತೆ, ಬ್ರಹ್ಮ ಏವ ಸಮಶ್ನುತೆ. ಕಠೋಪನಿಷತ್ತು. ಬ್ರಹ್ಮಜ್ಞಾನವನ್ನು ಪಡೆಯುವನು ಬ್ರಹ್ಮನೇ ಆಗ್ತಾನೆ. ಬ್ರಹ್ಮವಿತ್ ನೈವ ಬ್ರಹ್ಮ. ಮನೀಷಾ ಪಂಚಕಮಲ್ಲಿ ನೋಡಿದ್ವಲ್ಲ, ಬ್ರಹ್ಮವಿತ್ 4ನೇ ಶ್ಲೋಕನೋ 5ನೇ ಶ್ಲೋಕ ನೋಡಿ, ಮನೀಷಾ ಪಂಚಕಂ 4th or 5th ಶ್ಲೋಕ. ಬ್ರಹ್ಮವಿತ್ ನೈವ ಬ್ರಹ್ಮ ಭವತಿನ, ಏನೋ ಬರಲಿಲ್ಲ, ಇರಲಿ. ಅತ್ರ ವೇದ ಬ್ರಹ್ಮೈವಾಹಮಿದಂ ಜಗತ್ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಯಯಾ ತ್ರಿಗುಣಯ ಶೇಷಂ ಮಯಾ ಕಲ್ಪಿತಂ ಇತ್ತಂ ಸುಖತರೆ ನಿತ್ಯೇ ಪರೇ ನಿರ್ಮಲೆ. ಅದಲ್ಲಪ್ಪ, 4th ನೋಡಿ, ಅದಲ್ಲ ಅಲ್ಲ ಅಲ್ಲ ಅದಲ್ಲ. ಬ್ರಹ್ಮೈವನ ಬ್ರಹ್ಮವಿತ್. 5ನೇದೋ 4ನೇದೋ ಇರಬೇಕು. 5ನೇದು. ಬ್ರಹ್ಮೈವ. ಅದೇ ತಸ್ಮಾತ್ ಇದು. ಅದೇ ತಸ್ಮೈದ್ ವೇದ ಪ್ರಮಾಣಾತ್ ಅತ್ರ ವಿಷ್ಣು ಏವ ಭವೇತ್ ಇತಿ ವೇದ ಪ್ರಮಾಣಾತ್. ಆ ರೀತಿಯಾಗಿ ಸ್ವರೂಪಾನುಸಂಧಾನ ಅಷ್ಟಕ ಶಂಕರರ ಜಯಂತಿಗೆ ಅಂತ ತಗೊಂಡು, ಏನು ತಗೊಳ್ಳೋದು ಅಂತ ಮನಸ್ಸಲ್ಲಿತ್ತು. ಇದು ತುಂಬ ಚೆನ್ನಾಗಿತ್ತು, ನಿಧಿಧ್ಯಾಸನ ಆಗಲಿ. ಯಾಕಂದರೆ ವರ್ಷದ ಶುರುವಿನಲ್ಲಿ ಮನನ ಗ್ರಂಥ ಮಾಡಿ ಆಯಿತು, ಶ್ರವಣ ಆಗ್ತಾನೇ ಇರುತ್ತೆ. ಚಿಕ್ಕದಾಗೊಂದು ನಿಧಿಧ್ಯಾಸನವನ್ನು ನೋಡೋಣ.
ನಿಮ್ಮೆಲ್ಲರ ಜೊತೆಗೂ ಹಂಚ್ಕೊಳ್ಳೋಣ ಅಂತ ಈ ಗ್ರಂಥವನ್ನು ತಗೊಂಡೆ. ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.